ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋರ್ಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं गङ्गेशपादं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितिनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्वगस्पर्शेऽत्र कृष्णकृतादरः नाथेन मुनिनाथेन भवेयं नाथमानहं निश्चलैकं तत्त्वं स्थामलकथां गतं यस्य सारस्वतस्रोतो कुलामोदवासितं श्रुतीनां क्षमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं चौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ताशेषकल्मषः वस्तुतामुपयातोऽहं यामुनेयं नमामि तम् इति परिपृढोद्गीतानामदर्शेदञ्जसा निगमपरिषन्नेदीयांसं निरामयमाशयं जरनपदवीयातायातश्रमापहरां धियं जनेतु समे देवः श्रीमान् धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकां श्रीमते रामानुजाय नमः। श्रीमते लोकमान्येश्वराय नमः। ವಿಶ್ವರೂಪ ದರ್ಶನದ ಪ್ರಕರಣವನ್ನು ನೋಡ್ತಾ ಇದ್ದೀವಿ. ಅರ್ಜುನನು ಆಶ್ಚರ್ಯವಾಗಿ ಪರಮಾತ್ಮನ ವಿಶ್ವರೂಪವನ್ನು ನೋಡಿ ಅಲ್ಲಿ ಎಲ್ಲ ದೇವತೆಗಳನ್ನೆಲ್ಲ ನೋಡ್ತಾ ಇರುವಂತಹದ್ದು, ಸಕಲ ಪ್ರಾಣಿಗಳನ್ನು ನೋಡ್ತಾ ಇದ್ದೀನಿ ಅಂತ ಹೇಳುವ ಶ್ಲೋಕ. ಪಶ್ಯಾಮಿ ದೇವಾನ್ ಸ್ತವ ದೇವದೇಹೆ ಸರ್ವಾನ್ಸ್ತತ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಇಲ್ಲಿ ಕಮಲಾಸನಸ್ಥಂ ಅನ್ನುವಾಗ ರುದ್ರಂ ಅಂತ ಅರ್ಥ ಮಾಡ್ತಾರೆ ಭಾಷಿಕಾರರು. ಈಶ್ವರನು ರುದ್ರನು ಅಂತ ಅರ್ಥ. ಚತುರ್ಮುಖ ಬ್ರಹ್ಮನು ಹಾಗೆಯೇ, ರುದ್ರನು ಹಾಗೆಯೇ. ಅದಕ್ಕೆ ಪ್ರಮಾಣವು ಭಾಗವತದಲ್ಲಿ ರುದ್ರಂ ದೇವಾಹ ಸಮಾಶ್ರಿತಾಹ ಬ್ರಹ್ಮಾಣಂ ರುದ್ರ ಬ್ರಹ್ಮಾಣಮಾಶ್ರಿತಃ ಅಂತ ಹೇಳಿ ಭಾಗವತದಲ್ಲಿ ಹೇಳಿರೋ ಹಾಗೆ ಚತುರ್ಮುಖ ಬ್ರಹ್ಮನನ್ನು ಆಶ್ರಯಿಸಿದವನು ರುದ್ರ ಅಂದರೆ ಅವನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಮಾಡುವವನು, ಅವನ ನಿಯಮನದಲ್ಲಿ ಇರುವವನು ಅನ್ನೋದು ತಿಳಿದು ಬರೋದರಿಂದ ಕಮಲಾಸನಸ್ಥಂ ಅಂತ ಹೇಳುವಾಗ ಕಮಲಾಸನಸ್ಯ ಮತೆ ಸ್ಥಿತಂ ಅಂತ ಹೇಳಿ ಚತುರ್ಮುಖ ಬ್ರಹ್ಮನ ಅಧೀನದಲ್ಲಿರುವಂತಹವನು ಅಂತ ಹೇಳಿ ರುದ್ರನನ್ನು ನೋಡಿದೆ ಅಂತ ಹೇಳಿ, ಅದೇ ರೀತಿ ದೇವರ್ಷಿ ಪ್ರಮುಖಾನ್ ಸರ್ವಾನ್ ಋಷೀನ್, ವಿಶೇಷವಾದ ವಾಸುಕಿ ತಕ್ಷಿಗ ಮೊದಲಾದ ಉರಗಗಳು ಅವುಗಳನ್ನೆಲ್ಲರನ್ನೂ ನೋಡಿದೆ ನಾನು ಅಂತ ಹೇಳೋದು. ನಂತರ ಅನೇಕ ಬಾಹೂದರ ನೇತೃಂ ಪಶಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರ ವಿಶ್ವರೂಪ ಎರಡು ಸಂಬೋಧನೆಗಳು. ವಿಶ್ವೇಶ್ವರ ಅಂದರೆ ಎಲ್ಲವನ್ನೂ ನಿಯಮನ ಮಾಡುವಂತಹ ಈಶ್ವರನು. ವಿಶ್ವರೂಪ ಅಂತ ಹೇಳಿದ್ರೆ ವಿಶ್ವವನ್ನೆಲ್ಲ ಶರೀರವಾಗಿ ಉಳ್ಳವನು. ಆದ್ದರಿಂದ ಅಂತವೂ ಇಲ್ಲ, ಆದಿಯೂ ಇಲ್ಲ, ಮಧ್ಯವೂ ಇಲ್ಲ. ಅನೇಕ ಬಾಹೂದರ ವಕ್ತನೇತ್ರಂ ಅನಂತರೂಪಂ ತ್ವಾಂ ಸರ್ವತಃ ಪಶ್ಯಾಮಿ. ಇಲ್ಲಿ ಸರ್ವತಃ ಅನ್ನೋದನ್ನು ಕೂಡ
ವಿಶೇಷಣ ಮಾಡುವಾಗ ಸರ್ವತಃ ಅನಂತ ರೂಪಂ ಅಂತ ಮಾಡಲಿಲ್ಲ. ಅದನ್ನು ಕ್ರಿಯಾ ವಿಶೇಷಣವಾಗಿ ತೆಗೆದುಕೊಂಡು ಸರ್ವತಃ ಪಶ್ಯಾಮಿ ಅಂತ ಅರ್ಥ ಮಾಡೋದು. ಅನಂತ ರೂಪಂ ಅಂತ ಹೇಳಿದ್ರೇ ಎಲ್ಲವೂ ಕೂಡ ಸೇರಿಬಿಡುತ್ತೆ. ಅನೇಕ ಬಾಹೂದರ ವಕ್ತನೇತ್ರಂ ಅನಂತ ರೂಪಂ, ಅಂತಹ ಅನಂತವಾದ ನಿನ್ನ ರೂಪವನ್ನು ಸರ್ವತಃ ಪಶ್ಯಾಮಿ ಅಂತ ಹೇಳಿ ಇವನ ದರ್ಶನದ ಒಂದು ವಿಶೇಷವನ್ನು ಪೂರ್ಣವಾಗಿ ಎಲ್ಲ ನೋಡಿದೆ ನಾನು ಅಂತ ಹೇಳುವಂತಹದ್ದು. ಅದು ಆದಿ ಮಧ್ಯ ಅಂತವಿಲ್ಲೇ ಇರದಿರುವ ಹಾಗೆಯೇ ನೋಡಿದೆ. ವಿಶ್ವೇಶ್ವರ, ವಿಶ್ವಸ್ಯ ನಿಯಂತಹ, ವಿಶ್ವರೂಪ, ವಿಶ್ವಶರೀರ, ಯತಃ ತ್ವಂ ಅನಂತಃ ಅತಃ ತವ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಚ ಪಶ್ಯಾಮಿ. ಅನಂತನಾದ್ದರಿಂದ ಅದರಲ್ಲಿ ಆದಿ ಮಧ್ಯ ಅಂತವೇ ತಿಳಿತಿಲ್ಲ ನನಗೆ. ಆದರೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ಎಲ್ಲೆಲ್ಲಿಯೂ ಇರುವ ಹಾಗೆ ನಿನ್ನ ರೂಪವನ್ನು ನೋಡ್ತಾ ಇದ್ದೇನೆ ನಾನು. ಅನಂತವಾದ ರೂಪವನ್ನು, ಅನೇಕ ಬಾಹುಗಳು, ಅನೇಕ ವಕ್ತಗಳು, ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅನಂತವಾದ್ದರಿಂದ. ಆದ್ದರಿಂದ ಅನೇಕ ಅನೇಕ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಇಲ್ಲಿ ಸರ್ವತಃ ಅನ್ನುವಾಗ ಪಶ್ಯಾಮಿ ಅನ್ನೋದಕ್ಕೆ ವಿಶೇಷಣವಾಗಿ ಅರ್ಥ ಮಾಡ್ತಾ ಇರೋದನ್ನ. ಸರ್ವತಃ ಅನಂತ ರೂಪಂ ಇತಿ ಅನ್ವಯೇ ಸರ್ವತಃ ಇತಿ ಶಬ್ದಸ್ಯ ವೈಯರ್ಥ್ಯಂ ಸ್ಯಾತ್. ಸರ್ವತಃ ಅನಂತ ರೂಪಂ ಅಂದರೆ ಅನಂತ ಅನ್ನೋದರಲ್ಲಿ ಅದು ಎರಡು ಕೂಡ ರಿಪಿಟೇಷನ್ ಆಗುತ್ತೆ, ಮತ್ತೆ ಹೇಳಿದ ಹಾಗಾಗುತ್ತೆ. ಆದ್ದರಿಂದ ಸರ್ವತಃ ಪಶ್ಯಾಮಿ ಇತಿ ಅನ್ವಯಸ್ತು ದಿವ್ಯಚಕ್ಷುರ್ಲಾಭಾನುಗುಣತ್ವಾತ್ ಯುಕ್ತ. ದಿವ್ಯವಾದ ಚಕ್ಷುಸು ಬಂದದ್ದರಿಂದ ಅಷ್ಟು ವಿಸ್ತಾರವಾದ ಅವನ ರೂಪವನ್ನು ಇವನು ನೋಡುವುದಕ್ಕೆ ಸಾಧ್ಯವಾಯಿತು. ವಿಶ್ವರೂಪತ್ವೇ ಹೇತುಪರಃ ವಿಶ್ವೇಶ್ವರ ಶಬ್ದ. ವಿಶ್ವರೂಪ ಹೇಳುವಾಗ ವಿಶ್ವವನ್ನೆಲ್ಲ ತನ್ನ ಶರೀರವಾಗಿ ಉಳ್ಳವನು. ಯಾಕೆ ಅಂತ ಹೇಳಿದ್ರೆ ಅವನು ವಿಶ್ವೇಶ್ವರನಾಗಿರುವ ಕಾರಣದಿಂದ. ವಿಶ್ವಕ್ಕೆಲ್ಲ ಈಶ್ವರನಾದ್ದರಿಂದ ಎಲ್ಲವನ್ನು ತನ್ನ ನಿಯಮದಲ್ಲಿ ಇಟ್ಟುಕೊಂಡು ತನಗೆ ಶೇಷಭೂತವಾಗಿ ತನ್ನ ಆಧಾರದಲ್ಲಿಯೇ ಇರುವುದರಿಂದ ಅವನು ವಿಶ್ವರೂಪ. ಆದ್ದರಿಂದ ವಿಶ್ವರೂಪ ಆಗಿರುವುದಕ್ಕೆ ಕಾರಣ ಹೇತು ವಿಶ್ವೇಶ್ವರ ಶಬ್ದ ಅಂತ ಹೇಳೋದು. ವಿಶ್ವಸ್ಯ ನಿಯಂತಹ ಅಂತ ಅರ್ಥ ಮಾಡ್ತಾರೆ. ವ್ಯಾಪ್ಯ ನಿಯಂತ ಹಿ ಶರೀರಿ. ವ್ಯಾಪ್ಯ ವ್ಯಾಪಕ ಭಾವ ಅಂತ ಹೇಳಿ, ವ್ಯಾಪ್ಯವಾದದ್ದು ಅದು ನ್ಯೂನ ದೇಶವರ್ತಿ ಅಂತ ಹೇಳಿ, ವ್ಯಾಪಕವಾದದ್ದು ಅನ್ಯೂನ ದೇಶವರ್ತಿ. ಅಂದರೆ ಅಧಿಕವಾದ ಜಾಗದಲ್ಲಿರೋದು ವ್ಯಾಪಕ, ಕಡಿಮೆ ಜಾಗದಲ್ಲಿರೋದು ವ್ಯಾಪ್ಯ. ಈ ಪದಾರ್ಥಗಳನ್ನೆಲ್ಲ ಆಯಾ ಪದಾರ್ಥಗಳನ್ನು ವ್ಯಾಪಿಸಿ ನಿಯಮನ ಮಾಡ್ತಾನೆ. ಆದ್ದರಿಂದ ಇಲ್ಲಿ ವ್ಯಾಪ್ಯ ನಿಯಂತ ಅಂತ ಹೇಳೋದು. ಇಲ್ಲ, ಧೂಮವನ್ನು ವ್ಯಾಪಿಸಿ ಅಗ್ನಿಯು ಅದನ್ನು ಇದೆ, ಆದ್ದರಿಂದ ಅಗ್ನಿವ್ಯಾಪ್ಯ ಧೂಮ, ಅದು ಧೂಮವು ಅಗ್ನಿವ್ಯಾಪ್ಯವಾದದ್ದು. ಆ ರೀತಿ ಹೇಳೋ ಹಾಗೆ ಅಗ್ನಿಯು ಎಲ್ಲ ಕಡೆಯೂ ಇದೆ, ಧೂಮವು ಕೆಲವು ಕಡೆ ಮಾತ್ರ ಇರುತ್ತೆ ಅಗ್ನಿ ಇರುವ ಕಡೆ. ಹಾಗೆ ಇದು ವ್ಯಾಪ್ಯ ನಿಯಂತ, ವ್ಯಾಪಿಸಿ ನಿಯಮನ ಮಾಡುವಂತಹದ್ದು ಆ ಪದಾರ್ಥಗಳನ್ನೆಲ್ಲ. ಆ ರೀತಿ ವ್ಯಾಪಿಸಿ ನಿಯಮನ ಮಾಡುವವನೇ ಶರೀರಿ ಅಂತ ಹೇಳಲ್ಪಡ್ತಾನೆ. ಆಯಾ ಪದಾರ್ಥಗಳಲ್ಲಿ ವ್ಯಾಪಿಸಿ ನಿಯಮನ ಮಾಡುವವನು ಶರೀರಿ. ಆದ್ದರಿಂದ ಇಲ್ಲಿ ವಿಶ್ವ ಶರೀರ ಅಂತ ಹೇಳಿ, ವಿಶ್ವರೂಪ ಅಂತ ಹೇಳುವಾಗ ವಿಶ್ವ ಶರೀರ. ರೂಪ ಶಬ್ದವು ಕೂಡ ಶರೀರ ಅನ್ನುವ ಅರ್ಥದಲ್ಲಿ ಅನೇಕ ಕಡೆ ಉಪಯೋಗಿಸಲ್ಪಡುತ್ತೆ. ನಾಂತಂ ನ ಮಧ್ಯಂ ಇತ್ಯಾದವು ವಿದ್ಯಮಾನಸ್ಯ ಅದರ್ಶನಂ ನ ವಿವಕ್ಷಿತಂ. ಇರೋದನ್ನ ನೋಡದೆ ಇರೋದು ಅಂತ ಅರ್ಥವಲ್ಲ, ಇರೋದನ್ನೆಲ್ಲ ನೋಡ್ದ, ಆದರೆ ಕೊನೆಯು ನೋಡಲಿಲ್ಲ ಅಂತ ಅರ್ಥ ಇಲ್ಲಿ. ಆದ್ದರಿಂದ ವಿದ್ಯಮಾನಸ್ಯ ಅದರ್ಶನಂ ನ ವಿವಕ್ಷಿತಂ. ಇದು ಏನು ನೋಡ್ತಾ ಇದ್ನೋ ಅನೇಕ ಬಾಹುಗಳನ್ನು ನೋಡ್ದ, ಆದರೆ ಅದು ಎಲ್ಲಿ ಮುಗಿತಾ ಇದೆ ಅಂತ ಅವನಿಗೆ ತಿಳಿದು ಬರಲಿಲ್ಲ. ಆ ರೀತಿ ಅರ್ಥವನ್ನು ಮಾಡ್ಕೋಬೇಕು ಅಂತ. ಅರ್ಜುನಸ್ಯ ಜೀವಚಕ್ಷುರ್ಲಾಭೇನ ತದ ಅಯೋಗಾತ್. ಇರೋದನ್ನು ನೋಡದೆ ಇರೋದಕ್ಕೆ ಸಾಧ್ಯವಿಲ್ಲ, ದಿವ್ಯವಾದ ಚಕ್ಷುಸ್ಸು ಬಂದದ್ರಿಂದ. ಆದ್ದರಿಂದ ಅನಂತ ರೂಪಂ ಮಿತಿ ಹೇತು ಗರ್ಭವಿಶೇಷಣಾತ್ ವಿಷಯಾಭಾವಾದೇವ ಶಶಶೃಂಗಾದೇವ ಅದರ್ಶನಂ ಮುಕ್ತಂ. ಇಲ್ಲಿ ಹೇಳುವಾಗ ಯತಃ ತ್ವಂ ಅನಂತಃ. ಯಾಕೆ ನೋಡಲಿಲ್ಲ ಅಂತ ಹೇಳಿದ್ರೆ, ಆದಿಯನ್ನು ಯಾಕೆ ನೋಡಲಿಲ್ಲ ಇವನು? ದಿವ್ಯವಾದ ಚಕ್ಷುಸಿತ್ತಲ್ಲ, ಎಲ್ಲವನ್ನು ನೋಡಬೇಕಾಗಿತ್ತಲ್ಲ ಅಂತ ಹೇಳಿದ್ರೆ, ಆದಿ ಇದ್ರೆ ತಾನೇ ನೋಡೋದು. ಆದ್ದರಿಂದ ಆದಿ ಇಲ್ಲದೇ ಇರುವ ಆದಿಯನ್ನು ನೋಡದೆ ಅಂತ ಹೇಳಿದ್ರೆ ಶಶಶೃಂಗದಂತೆ ಆಗುತ್ತೆ. ಮೊಲದ ಕೊಂಬು ಶಶಶೃಂಗ ಅನ್ನೋದು ಇಲ್ಲದೇ ಇರುವ ಅತ್ಯಂತಾಭಾವ, ಅದು ಪದಾರ್ಥ ಎಲ್ಲಿಯೂ ಇಲ್ಲ ಅಂತಹದ್ದು. ಮೊಲದ ಕೊಂಬು ಅಂತ ಹೇಳಿ ಇದು ಉದಾಹರಣೆ ಅತ್ಯಂತಾಭಾವಕ್ಕೆ. ಆ ರೀತಿ ಅಲ್ಲ ಇದು, ಆದರೆ ಅನಂತವಾದ್ದರಿಂದ ನೋಡೋದಕ್ಕೆ ಸಾಧ್ಯವಿಲ್ಲದೆ ಇರೋದು. ಇಲ್ಲದೇ ಇರೋದನ್ನು ನೋಡೋಕ್ಕಾಗೋದಿಲ್ಲ, ಅಂಥವೇ ಇಲ್ಲದಿದ್ದರಿಂದ ಅಂಥವಿದೆ ಅಂತ ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ಹೀಗೆ ಈ ರೀತಿ ಅನಂತ ರೂಪವಾದ್ದರಿಂದ ನೋಡೋದಕ್ಕೆ ಆದಿಯನ್ನು ಅಂಥವನ್ನು ನೋಡೋಕ್ಕಾಗಲಿಲ್ಲ ಅನ್ನೋದು ಇಲ್ಲಿ ಅರ್ಥ.
ಇದಂಚ ವಿಶ್ವರೂಪ ಇತ್ಯನೇನಾಪಿ ವಿವಕ್ಷಿತಂ. ವಿಶ್ವರೂಪ ಅನ್ನೋದರಲ್ಲಿಯೂ ಕೂಡ ಆ ಅರ್ಥವನ್ನು ತಿಳಿದುಕೋಬಹುದು. ಅತ್ರ ದೇಶತಃ ಕಾಲದಶ್ಚ ಆದಿಮಧ್ಯಾಂತ ನಿಷೇಧ ಭಾವ್ಯ. ಕಾಲ ದೇಶ, ದೇಶತಃ ಆದಿಮಧ್ಯವಿಲ್ಲ. ಈ ದೇಶದಲ್ಲಿ ಇದೆ, ಈ ದೇಶದಲ್ಲಿ ಆರಂಭಿಸುತ್ತೆ ಅಂತೆಲ್ಲ, ಎಲ್ಲ ದೇಶವನ್ನು ವ್ಯಾಪಿಸಿರುವ ಹಾಗೆ ಅವನ ದಿವ್ಯಮಂಗಳ ಅವನ ವಿಗ್ರಹದಲ್ಲಿ ಒಂದು ಭಾಗದಲ್ಲಿ ಈ ರೀತಿ ಅವನು ದರ್ಶನವನ್ನು ಕೊಟ್ಟ ಪರಮಾತ್ಮ. ಏಕಸ್ಥಂ ಅಂತ ಹೇಳಿರುವಾಗ ಅಲ್ಲಿ ಅವನಿಗೆ ಆದಿಮಧ್ಯಾಂತ ರಹಿತವಾದ ರೂಪವನ್ನು ತೋರಿಸಿದ ಪರಮಾತ್ಮ. ಇದರ ಆದ್ಯಂತ ರೂಪ ಅವಚ್ಛೇದ ಅಭಾವಾತ್ ತದುಭಯ ನಿರೂಪಣೀಯಂ ಮಧ್ಯಾಭಾವೋಪಿ ಸಿದ್ಧ ಮಧ್ಯಾಭಾವೋಪಿ ಸಿದ್ಧ. ಆದಿ ಅಂತ ಇಲ್ಲದೆ ಹೋದರೆ ಮಧ್ಯವೂ ಹೇಳೋಕ್ಕಾಗೋದಿಲ್ಲ. ಮಧ್ಯದಲ್ಲಿ ಎಷ್ಟೋ ನೋಡಿದ ಅವನು, ಆದರೆ ಯಾವುದು ಮಧ್ಯ ಅಂತ ತಿಳಿಯಲಿಲ್ಲ ಅವನು. ಯಾಕೆ ಅಂದರೆ ಆದಿಯು ಅಂತವೂ ತಿಳಿದ್ರೆ ಇದು ಮಧ್ಯ ಅಂತ ಹೇಳ್ಬೋದು, ಆದಿಯೂ ತಿಳಿದಿಲ್ಲ, ಅಂತವೂ ತಿಳಿಯಲಿಲ್ಲ. ಆದ್ದರಿಂದ ಮಧ್ಯಭಾಗವನ್ನು ಕೂಡ ಇದುವೇ ಮಧ್ಯಭಾಗ ಅಂತ ಹೇಳೋಕ್ಕಾಗಲಿಲ್ಲ ಅವನಿಗೆ. ಆ ಒಂದು ದೃಷ್ಟಿಯಿಂದ ಅವನಿಗೆ ಆದಿ ಮಧ್ಯ ಅಂತ ಯಾವುದೂ ನೋಡಲಿಲ್ಲ ನಾನು. ನಾಂತಂ ನ ಮಧ್ಯಂ ನ ಪುನಃ ತವಾದಿಂ ಅಂತ ಹೇಳಿ, ಆದ್ದರಿಂದ ಮಧ್ಯವನ್ನು ನೋಡೋಕ್ಕಾಗಲಿಲ್ಲ. ಕಾಲತಃ ದೇಶತಃ ಆದಿಮಧ್ಯ ಅಂತ ನಿಷೇಧ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಕಾಲದಲ್ಲಿಯೂ ದೇಶದಲ್ಲಿಯೂ ಅವನು ಅದು ಯಾವುದು ಅಂತವೇ ಇಲ್ಲದಂತಹದ್ದು, ಆದಿಯೂ ಅಂತವೂ ಇಲ್ಲದಂತಹ ಅವನ ರೂಪವನ್ನು ಪರಮಾತ್ಮನು ತೋರಿಸಿದ ಅಂತ ಹೇಳಿ, ಆಗ ಅವನು ಆಶ್ಚರ್ಯವಾಗಿ ಆ ರೂಪವನ್ನು ವರ್ಣನೆ ಮಾಡ್ತಾನೆ. ನೀವು ನೋಡಿದ್ದು ಕಿರೀಟಿನಂ ಗದಿನಂ ಚಕ್ರಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿತ್ವ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕ ದ್ಯುತಿಮ ಪ್ರಮೇಯಂ. ಇಲ್ಲಿ ಮೊದಲು ಅವನಿಗೆ ಯಾವುದು ಕಂಡು ಬಂತು ಅಂತ ಇಲ್ಲಿ ಪಾಠಕ್ರಮವು ಅರ್ಥಕ್ರಮವು ಪಾಠಕ್ರಮವನ್ನು ಬಾಧಿಸುತ್ತೆ. ಆದ್ದರಿಂದ ಇಲ್ಲಿ ಕಿರೀಟಿನಂ ಅಂದರೆ ಕಿರೀಟವು ಮೊದಲು ಕಾಣಲಿಲ್ಲ, ಆ ಪ್ರಕಾಶವು ಮೊದಲು ಕಾಣಿಸ್ತು ಅಂತ ಭಾಷ್ಯಕಾರರು ಹೇಳ್ತಾರೆ. ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ, ಆ ತೇಜಸ್ಸು ಎಲ್ಲ ಕಡೆಯಿಂದಲೂ ಪ್ರಕಾಶವಾದ ಅತ್ಯಧಿಕವಾದ ಸಾವಿರ ಸೂರ್ಯರು ಎದ್ದ ಹಾಗೆ ಇದ್ದ ಪ್ರಕಾಶ, ಅದು ಮೊದಲು ಇವನಿಗೆ ಕಣ್ಣಿಗೆ ಬಿತ್ತು. ಆದ್ದರಿಂದ ಇಲ್ಲಿ ಹೇಳಿರೋದು ಕಿರೀಟಿನಂ ಅಂತ ಹೇಳಿದ್ರು ತೇಜೋರಾಶಿಂ ಅನ್ನು ಮೊದಲು ಅರ್ಥ ಮಾಡ್ತಾರೆ. ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಸಮಂತಾತ್ ದುರ್ನಿರೀಕ್ಷಂ, ಪೂರ್ಣವಾಗಿ ಎಲ್ಲ ಕಡೆಯೂ ಯಾವ ಕಡೆಯೂ ನೋಡೋಕ್ಕಾಗಲಿಲ್ಲ ಅವನಿಗೆ. ಪರಿಪೂರ್ಣವಾಗಿ ಎಲ್ಲ ಕಡೆಯೂ ನೋಡೋಕ್ಕಾಗದೆ, ಯಾವ ಕಡೆಯೂ ಕೂಡ ಅವನಿಗೆ ನೋಡೋಕ್ಕಾಗದೇ ಇರುವಂತಹ ಪ್ರಕಾಶ. ದೀಪ್ತ ಅನಲ ಅರ್ಕ ದ್ಯುತಿಂ ಅಪ್ರಮೇಯಂ, ಪ್ರಕಾಶಮಾನವಾದ ಅಗ್ನಿ ಏನು, ಸೂರ್ಯನೇನು, ಅನಲ ಅರ್ಕ ಅಗ್ನಿ ಸೂರ್ಯರ ಅವರ ಒಂದು ತೇಜಸ್ಸಿನಂತೆ, ಆದರೆ ಇದು ಅಪ್ರಮೇಯವಾದದ್ದು. ಇಷ್ಟು ಅಂತ ಹೇಳಕ್ಕಾಗದೇ ಇರುವಂತಹ ನಿನ್ನನ್ನು ಕಿರೀಟಿನಂ ಗದಿನಂ ಚಕ್ರಿಣಂಚ ಪಶ್ಯಾಮಿ, ಈ ರೀತಿಯಾದ ದಿವ್ಯವಾದ ತೇಜಸ್ಸನ್ನು ಉಳ್ಳ ನಿನ್ನನ್ನು ಕಿರೀಟವು ಗದವು ಗದೆ ಚಕ್ರ ಎಲ್ಲವನ್ನು ಧರಿಸಿರುವ ಹಾಗೆ ನೋಡ್ತಾ ಇದ್ದೀನಿ ನಾನು. ಅಂದರೆ ಮೊದಲು ಇವನಿಗೆ ಕಣ್ಣಿಗೆ ಬಿದ್ದಿದ್ದು ತೇಜಸ್ಸು. ಸಕಲವು ಎಲ್ಲ ಕಡೆಯಲ್ಲಿಯೂ ಅವನಲ್ಲಿ ಅತ್ಯಧಿಕವಾದ ತೇಜಸ್ಸನ್ನು ಮೊದಲು ನೋಡ್ತಾನ. ತೇಜೋ ರಾಶಿಂ ಅಂತ ಹೇಳಿದ್ರು, ತೇಜಸ್ಸಿನ ಒಂದು ರಾಶಿಯಂತೆ ಅಂತ ಹೇಳಿ ಅತ್ಯಂತ ದೀಪ್ತಿಯುಕ್ತವಾದ ನಿನ್ನ ರೂಪದಲ್ಲಿ ಕಿರೀಟ ಗದೆ ಚಕ್ರವನ್ನೆಲ್ಲ ಧರಿಸಿರುವ ಹಾಗೆ ನೋಡ್ತಾ ಇದ್ದೀನಿ. ಇದು ನೋಡೋದಕ್ಕೆ ಬಹಳ ಸಾಧ್ಯವೇ ಇಲ್ಲ. ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತ ಅನರ್ಕ ದ್ಯುತಿಮ ಪ್ರಮೇಯಂ, ಎಲ್ಲ ಕಡೆಯಲ್ಲಿಯೂ ಈ ರೀತಿಯಾದ ಒಂದು ತೇಜಸ್ಸನ್ನು ಉಳ್ಳ ನಿನ್ನ ರೂಪವನ್ನು ನೋಡೋದಕ್ಕೆ ಕಷ್ಟವಾಗಿದೆ, ಬಹಳ ಕಷ್ಟವಾದ ನಮ್ಮ ಕಣ್ಣುಗಳಿಂದ ನೋಡೋಕ್ಕೆ ಸಾಧ್ಯವಿಲ್ಲ. ಅವನು ದಿವ್ಯವಾದ ರೂಪವಿದ್ದರೂ ಆ ತೇಜಸ್ಸನ್ನು ಹಾಗೆ ನೋಡಿ ಅವನು ಅನುಭವಿಸ್ತಾನೆ. ದುರ್ನಿರೀಕ್ಷ್ಯಂ ಅಂತ ಹೇಳಿ ಕಿರೀಟಂ ಇತ್ಯಾದೇ ಪಾಠಕ್ರಮಂ ಅನಾದೃತ್ಯ, ಪಾಠಕ್ರಮವನ್ನು ಬಾಧಿಸಿ ಉಪಲಭ್ಯಾರ್ಥ ಕ್ರಮಾನುರೋಧೇನ, ಅವನಿಗೆ ಹೇಗೆ ತಿಳಿದು ಬಂತೋ ಆ ಕ್ರಮಕ್ಕೆ ಅನುಗುಣವಾಗಿ ತೇಜೋರಾಶಿಂ ಇತ್ಯಾದಿನ, ಮೊದಲು ತೇಜೋರಾಶಿಯನ್ನು ಮೊದಲು ಹೇಳ್ತಾರೆ, ಅದನ್ನು ಮೊದಲು ಕಂಡ ಅವನು. ತೇಜೋರಾಶಿಮಿತಿ ಧರ್ಮಿ ಸ್ವರೂಪ ನಿರ್ದೇಶ, ಪರಮಾತ್ಮನ ಒಂದು ಸ್ವರೂಪ. ರಾಶಿ ಎನ್ನುವ ಶಬ್ದ ಹೇಳಿದ್ರಿಂದ ಪದಾರ್ಥವನ್ನು ತಿಳಿಸುತ್ತೆ. ಸರ್ವತಃ ದೀಪ್ತಿಮಂತಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ, ಕಠೋಪನಿಷತ್ತಿನಲ್ಲಿ ಹೇಳಿದಾಗ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಕಠೋಪನಿಷತ್ತಿನಲ್ಲಿ ಹೇಳಿದಾಗ, ಪರಮಾತ್ಮನ ಒಂದು ಪ್ರಕಾಶದ ಮುಂದೆ ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿಗಳು ಯಾವುದು ಕೂಡ ಪ್ರಕಾಶಿಸೋದಿಲ್ಲ. ಅವನ ಪ್ರಕಾಶದಿಂದಲೇ ಎಲ್ಲಕ್ಕೂ ಪ್ರಕಾಶ ಅಂತ ಹೇಳಿರುವಂತಹ, ಅದಕ್ಕೆ ಅನುಗುಣವಾಗಿ ಸರ್ವವ್ಯಾಪಿ ಪ್ರಭಾಯೋಗಿನಂ, ಎಲ್ಲ ಕಡೆಯೂ ವ್ಯಾಪಿಸಿರುವಂತಹ ಪ್ರಭೆಯುಳ್ಳಂತಹ
ಪರಮಾತ್ಮನ ದಿವ್ಯವಾದ ರೂಪ. ಸಮಂತಾದಿತಿ ಕೃಷ್ಣ ವಿಗ್ರಹ ಪ್ರದೇಶ ವಿವಕ್ಷೆಯ ಅಭಿಹಿತಂ. ಸಮಂತಾತ್ ಪರಿಪೂರ್ಣ ವಿಗ್ರಹದಲ್ಲಿ ಎಲ್ಲ ಕಡೆಯೂ ತೇಜಸ್ಸೇ ಅವನಿಗೆ. ಇದನ್ನೆಲ್ಲ ಆಳ್ವಾರರು ಕೂಡ ಅದ್ಭುತವಾಗಿ ಅನುಭವಿಸ್ತಾರೆ. ಇದನ್ನೆಲ್ಲ ದೀಪ್ತಾನಲಾರ್ಕ ದ್ಯುತಿಮಿತಿ ದುರ್ನಿರೀಕ್ಷತ್ವೇ ಹೇತು. ದೀಪ್ತಾನಲಾರ್ಕ ದ್ಯುತಿಂ, ಈ ರೀತಿಯಾದ ಒಂದು ಪ್ರಕಾಶವಾದ ಅಗ್ನಿಯೋ ಸೂರ್ಯನೋ ಅವರ ತೇಜಸ್ಸು ಹೇಗಿದೆಯೋ ಹಾಗೆ ನೋಡುವುದಕ್ಕೆ ಸಾಧ್ಯವಾಗದೆ, ಸೂರ್ಯನು ಎಲ್ಲಿಯೋ ಆಕಾಶದಲ್ಲಿ ಇದ್ದಾನೆ, ಅವನನ್ನು ನಾವು ನೋಡೋಕ್ಕಾಗೋದಿಲ್ಲ ಒಂದು ನಿಮಿಷ. ಅಂತಹ ತೇಜಸ್ಸುಳ್ಳ ಸೂರ್ಯ ಇಲ್ಲಿ ಕಣ್ಣು ಮುಂದೆಯೇ ನಿಂತುಕೊಂಡು 1000 ಸೂರ್ಯರು ಎದ್ದ ಹಾಗೆ ಇರುವ ಪ್ರಕಾಶ ಇನ್ನು ಹೇಗಿರಕ್ಕೆ ಸಾಧ್ಯ ಅನ್ನೋದು ದುರ್ನಿರೀಕ್ಷಂ ಅಂತ ಹೇಳ್ತಾನು. ಅತ್ರ ದ್ಯುತಿ ಶಬ್ದೇನ ಕಿರಣ ರೂಪಂ ತೇಜ ವಿವಕ್ಷಿತಂ. ದ್ಯುತಿ ಅಂತ ಹೇಳಿದ್ರಿಂದ ಇಲ್ಲಿ ದ್ಯುತಿಂ ಅನಲಾರ್ಕ ದ್ಯುತಿಂ ಅಂತ ಹೇಳಿದಾಗ ಕಿರಣಗಳು, ಆ ರೀತಿಯಾದ ಒಂದು ತೇಜಸ್ಸು ಕೂಡ ಹೇಳಲ್ಪಟ್ಟಿದೆ. ಆದ್ದರಿಂದ ದೀಪ್ತಿಮಂತಂ ಇತ್ಯನೇನ ಅಪೌನರುಕ್ತ್ಯಂ. ಈ ಮೊದಲು ಹೇಳಿದಾಗ ದೀಪ್ತಿಮಂತಂ ಅನ್ನೋದು ದೀಪ್ತಿಯನ್ನು ಉಳ್ಳವನು, ಅವನ ಸ್ವರೂಪವೂ ಪ್ರಕಾಶಮಾನವೇ, ಅವನ ತೇಜಸ್ಸು ಕೂಡ ಎಲ್ಲ ಕಡೆಯೂ ಹರಡಿತ್ತು ಸೂರ್ಯನ ಕಿರಣಗಳಂತೆ ಅಂತ ಹೇಳಿ, ಅದು ಕೂಡ ದೀಪ್ತಿಯನ್ನು ಉಳ್ಳದು, ಸ್ವರೂಪವೂ ಕೂಡ ತೇಜೋರೂಪವಾದದ್ದು. ಯದ್ವಾ ಪೂರ್ವತ್ರ ಸರ್ವವ್ಯಾಪಿತ್ವೇ ತಾತ್ಪರ್ಯಂ ಇಹತು ದುಷ್ಪ್ರೇಕ್ಷತ್ವ ಹೇತುಭೂತ ಅತಿತೀವ್ರತ್ವೇ. ಕಣ್ಣಿಗೆ ನೋಡಕ್ಕೆ ಸಾಧ್ಯವಾಗದೇ ಇರುವಂತಹ ತೀವ್ರತೆಯನ್ನು ಉಳ್ಳದ್ದು ಇಲ್ಲಿ ಹೇಳಿದೆ ಅಂತ ಅರ್ಥ ಮಾಡ್ಬೋದು. ಹಿಂದೆ ಹೇಳಿದಾಗ ದೀಪ್ತಿಮಂತಂ ಅಂತ ಹೇಳುವಾಗ ಎಲ್ಲ ಕಡೆಯೂ ಹರಡಿರುವಂತಹ ತೇಜಸ್ಸು, ಸರ್ವವ್ಯಾಪಿಯಾದ ತೇಜಸ್ಸು. ಇಲ್ಲಿ ಮತ್ತೆ ದ್ಯುತಿಂ ಅಂತ ಹೇಳಿರೋದು ಮತ್ತೆ ಅದೇ ಹೇಳಿದೆಯಲ್ಲ ಅಂತ ಹೇಳಿದ್ರೆ, ಇದು ನೋಡೋದಕ್ಕೆ ಸಾಧ್ಯವಿಲ್ಲದಂತಹ ತೇಜಸ್ಸನ್ನು ಉಳ್ಳದು, ಆ ಅರ್ಥದಲ್ಲಿ ಇಲ್ಲಿ ಮತ್ತೆ ಹೇಳಲ್ಪಟ್ಟಿದೆ. ಅಪ್ರಮೇಯಂ ಈದೃಕ್ತ್ವ ಇಯತಾಭ್ಯಾಂ ಪರಿಚ್ಛೇತುಂ ಅಶಕ್ಯಂ. ಅಪ್ರಮೇಯಂ ಅಂತ ಹೇಳಿದ್ರೆ, ಪ್ರಮೇಯ ಅಂತ ಹೇಳಿದ್ರೆ ಮೆಷರಬಲ್ ಅಂತ, ಇಷ್ಟು ಅಂತ ಹೇಳಬಹುದು, ಇಲ್ಲಿ ಇಷ್ಟು, ಇದು ಸಾಧ್ಯ, ಹೀಗಿದೆ ಅಂತ ಹೇಳುವಂಥದ್ದು ಪ್ರಮೇಯ. ಆದರೆ ಅಪ್ರಮೇಯ ಅಂತ ಹೇಳಿದ್ರೆ ಈ ರೀತಿಯಾಗಿದೆ, ಇದರಂತೆ ಇದೆ. ಇಯತ್ತ ಅಂತ ಹೇಳಿದ್ರೆ ಇಷ್ಟು ಪರಿಮಾಣ ಉಳ್ಳದ್ದು, ಈ ರೀತಿ ಇದೆ, ಎರಡು ಕೂಡ ಹೇಳಕ್ಕೆ ಸಾಧ್ಯವಿಲ್ಲ. ಇದು ಈ ರೀತಿ ಇದೆ, ಇಷ್ಟು ಪರಿಮಾಣ ಉಳ್ಳದ್ದು, ಎರಡು ಕೂಡ ಹೇಳಕ್ಕೆ ಸಾಧ್ಯವಿಲ್ಲದಂತಹ ಅವನ ತೇಜಸ್ಸು. ಇಯತ್ತಾಭ್ಯಾಂ ಪರಿಚ್ಛೇತ್ತು ಅಶಕ್ಯಂ, ಇದು ಇಷ್ಟೇ, ಈ ರೀತಿಯೇ ಇದೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲದಂತಹ ಅಂತಹ ತೇಜೋರೂಪವನ್ನು ಅಪ್ರಮೇಯಂ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಏತಾವತ ಸಾಮಾನ್ಯ ಉಪಲಂಭಕತನಂ ಈ ಅಭಿಪ್ರಾಯೇಣ ಅಪ್ರಮೇಯಂ ತ್ವಾಮಿತಿ ಅವಚ್ಛಿದ್ಯ ಉಕ್ತಂ. ಸಾಮಾನ್ಯವಾಗಿ ಇಲ್ಲಿವರೆಗೂ ಸಾಮಾನ್ಯವಾಗಿ ತಿಳಿದು ಬರುವಂತಹ ವಿಷಯವನ್ನು ಹೇಳಿದಾಗ ನಿನ್ನನ್ನು ಅಂತ ಹೇಳ್ತಾನೆ. ಅಪ್ರಮೇಯನಾದ ನಿನ್ನನ್ನು ಅಂತ ಕೃಷ್ಣನನ್ನೇ ನೇರವಾಗಿ ಹೇಳಿ, ಅವನಿಗೆ ಪರಮಾತ್ಮನ ಕೃಷ್ಣನನ್ನೇ ನೇರವಾಗಿ ಹೇಳಿ, ಇದೆಲ್ಲ ರೂಪವೂ ಇದ್ದರೆ ಈ ರೂಪವನ್ನೆಲ್ಲ ನಿನ್ನಲ್ಲಿ ನೋಡ್ತಾ ಇದ್ದೀನಿ, ಹೀಗೆ ಇರುವಂತಹ ನಿನ್ನನ್ನು ಕೃಷ್ಣನನ್ನೇ ಈಗ ನೇರವಾಗಿ ಸಂಬೋಧಿಸಿ ಹೇಳ್ತಾನೆ. ಈ ರೀತಿ ಇರುವ ನಿನ್ನನ್ನು ಅದೃಷ್ಟಪೂರ್ವ ರೂಪದರ್ಶನೇಪಿ ರಸಾಧಾರಣ ಚಿಹ್ನೈ ತ್ವಾಂ ಪ್ರತ್ಯಭಿಜಾನಾಮಿ ಕಿರೀಟಿನಂ ಗದಿನಂ ಚಕ್ರಣಂ ಚ ಪಶ್ಯಾಮಿ. ಇದುವರೆಗೂ ಯಾರೂ ಕೂಡ ನೋಡದಿದ್ದಂತಹ ಒಂದು ರೂಪ ಅರ್ಜುನನಿಗೆ ಅವನ ಕನಸಿನಲ್ಲೂ ಕಂಡಿರಲಿಲ್ಲ, ಅಂತಹ ಅದೃಷ್ಟಪೂರ್ವವಾದ ರೂಪ. ಅದನ್ನು ತೋರಿಸಿದರೂ ಕೂಡ ಪರಮಾತ್ಮನಿಗೆ ಅಸಾಧಾರಣವಾದ ಚಿಹ್ನೆಗಳಿಂದ ಅವನನ್ನು ಗುರುತು ಹಿಡಿದ. ತ್ವಾಂ ಅಂತ ಹೇಳಿದಾಗ ಪಶ್ಯಾಮಿ ತ್ವಾಂ ಅಂತಾಗ ಕೃಷ್ಣ ನಿನ್ನನ್ನೇ ನೋಡ್ತಾ ಇದ್ದೀನಿ, ನಾನು ಈ ರೂಪದಲ್ಲಿ ನಿನ್ನನ್ನೇ ನೋಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ, ಇವನು ಮೊದಲು ಧರಿಸಿದ್ದ ಕಿರೀಟ, ಚಕ್ರವೇನು, ಸುದರ್ಶನ ಚಕ್ರ, ಗದೆ, ಸುದರ್ಶನ ಚಕ್ರ, ಕಿರೀಟ, ಇವುಗಳನ್ನೆಲ್ಲ ಇಟ್ಟುಕೊಂಡು ನೀನೇ ಇದು, ಇಂತಹ ಅಪೂರ್ವವಾದ ರೂಪವನ್ನು ನಾನು ನೋಡ್ತಾ ಇದ್ರು ಮೊದಲ ಬಾರಿಗೆ, ಇದು ನೀನೇ ಅಂತ ನಾನು ಗುರುತು ಹಿಡಿಯಕ್ಕೆ ಸಾಧ್ಯವಾಗಿದೆ. ಪ್ರತ್ಯಭಿಜಾನಾಮಿ, ನೀನೇ ಅನ್ನೋದನ್ನು ನಾನು ತಿಳಿಯೋಕ್ಕೆ ಸಾಧ್ಯವಾಗಿದೆ. ನಿನ್ನ ಕಿರೀಟವನ್ನು, ಚಕ್ರ, ಗದೆ ಇವುಗಳನ್ನೆಲ್ಲ ನೋಡಿದ್ರೆ ನೀನೇ ಇದು ಅಂತ ಹೇಳಕ್ಕೆ ಸಾಧ್ಯವಾಗಿದೆ. ಯಾಕೆಂದರೆ ಇಂತಹ ರೂಪವನ್ನು ಎಂದೂ ನೋಡಿರಲಿಲ್ಲ ಅವನು ಕೃಷ್ಣನಲ್ಲಿ. ಆದ್ದರಿಂದ ಆ ರೂಪವನ್ನು ಹೊಂದಿರುವವನು ಕೃಷ್ಣನೇ ಅಂತ ಇವನಿಗೆ ಖಂಡಿತವಾಗೂ ತಿಳಿಯಿತು. ಇದರಲ್ಲಿ ತ್ವಾಂ ದುರ್ನಿರೀಕ್ಷ್ಯಂ ಕಿರೀಟನಂ ಇತಿ ಭೂಷಣ ವರ್ಗ ಉಪಲಕ್ಷಣಂ. ಎಲ್ಲ ಭೂಷಣಗಳು ಹೇಳಲ್ಪಡುತ್ತೆ. ಕಿರೀಟಿ ಅಂದರೆ ಬರೀ ಇಷ್ಟೇ ಅಂತ ಅಲ್ಲ, ಸಕಲ ಭೂಷಣಗಳು ಕೂಡ. ತತ್ರ ಅಪಿ ಕಿರೀಟ ನಿರ್ದೇಶ ತಸ್ಯ ಸರ್ವೇಶ್ವರತ್ವ ವ್ಯಂಜಕತ್ವಾತ್. ಇದೇ ಮೊದಲು ಎಲ್ಲರೂ
ಹೇಳ್ತಾರೆ. ಅದನ್ನು ಸರ್ವೇಶ್ವರತ್ವವನ್ನು ತಿಳಿಸುವಂತಹ ಅವನ ಕಿರೀಟ, ಅದನ್ನು ಅದ್ಭುತವಾಗಿ ಆ ತೇಜೋರೂಪವಾದದ್ದು, ತೇಜಸ್ಸಿನ ಒಂದು ರಾಶಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕಿರೀಟ ಕರಂಡಿಕಾಭೇದೇನ ನಿಧಾವ ಮುಕುಟ ಜಾತಿ ತತ್ರ ಕಿರೀಟ ಉತ್ಕೃಷ್ಟ ಧಾರ್ಯ. ಎರಡು ವಿಧವಾದ ಕಿರೀಟಗಳಿದೆ ಅಂತ ಹೇಳ್ತಾರೆ. ಒಂದಕ್ಕೆ ಕರಂಡಿಕ ಅಂತ ಹೆಸರು, ಇನ್ನೊಂದಕ್ಕೆ ಕಿರೀಟ ಅಂತ ಹೆಸರು. ಸ್ವಾಮಿ ದೇಶಿಕನಿದೆಲ್ಲ ಹೇಳ್ತಾರೆ ಲಕ್ಷಣಗಳು. ಕಿರೀಟ ಅನ್ನುವುದು ಉತ್ಕೃಷ್ಟವಾದವರು ಹಾಕೊಳ್ಳುವಂಥದ್ದಕ್ಕೆ ಕಿರೀಟ ಅಂತ ಹೆಸರು. ಎಲ್ಲರೂ ಹಾಕೊಳ್ಳುವಂತಹದ್ದು ಕರಂಡಿಕ ಅಂತ ಹೇಳಬೇಕು ಅಂತ. ಎರಡು ತಲೆಯಲ್ಲಿ ಧರಿಸುವಂತಹದ್ದು ಎರಡು ವಿಧವಾಗಿದೆ ಅಂತ ಹೇಳಿದ್ರು, ಕಿರೀಟ ಕರಂಡಿಕ ಅಂತ ಹೇಳಿ. ಕಿರೀಟ ಅನ್ನೋದು ಉತ್ಕೃಷ್ಟರಾದ ಹಾಕೊಳ್ಳುವಂಥದ್ದು. ಇಲ್ಲಿ ಕಿರೀಟಿನಂ ಅಂತ ಹೇಳಿರೋದ್ರಿಂದ ಸರ್ವೇಶ್ವರತ್ವವನ್ನು ಸೂಚನೆ ಮಾಡುತ್ತೆ ಇದು ಅಂತ ಹೇಳ್ತಾರೆ. ಇದನ್ನು ಆಳ್ವಾರ್ ಅದ್ಭುತವಾಗಿ ಇದೇ ರೀತಿ ಅನುಭವಿಸ್ತಾರೆ. ಇಲ್ಲಿ ಅವನ ತೇಜಸ್ಸನ್ನು ಅನುಭವಿಸುವಾಗ ಈ ರೀತಿ ಗದಿನಂ ಚಕ್ರಣಂ ಇತಿ ಆಯುಧವರ್ಗೋಪಲಕ್ಷಣಂ. ಮುಡಿಜ್ಯೋತಿ ಆಯುವುದು ಮುಹಜ್ಯೋತಿ ಮಲರ್ಂದದವೋ ಅಂತ ಹೇಳ್ತಾರೆ ಅವರು. ಅವರ ಮುಖದ ಒಂದು ತೇಜಸ್ಸು ಅದುವೇ ಕಿರೀಟವಾಗಿ ಮೇಲೆ ಹೋದ ಹಾಗೆ ಕಾಣಿಸ್ತಂತೆ ಅವರಿಗೆ. ಮುಡಿಜ್ಯೋತಿ ಆಯುವುದು ಮುಹಜ್ಯೋತಿ ಮಲರ್ಂದದವು. ನಿನ್ನ ಮುಖಮಂಡಲದ ತೇಜಸ್ಸೇ ಕಿರೀಟವಾಗಿ ಮೇಲೆ ಹರಡಿದೆ. ನಿನ್ನ ಪಾದಗಳ ತೇಜಸ್ಸು ಅಲ್ಲಿ ಪಾದಪೀಠದ ಕೆಳಗಡೆ ಇರುವ ಕಮಲದ ತೇಜಸ್ಸಾಗಿ ಹೋಗಿದೆ ಅಂತ ಹೇಳಿ ಅವನ ಕಟಿ ಪ್ರದೇಶದ ತೇಜಸ್ಸೇ ಆಭರಣಗಳೇನು, ವಸ್ತ್ರ, ಈ ರೀತಿ ಎಲ್ಲ ಹರಡಿರೋ ರೂಪದಲ್ಲಿ ಎಲ್ಲ ತೇಜೋರೂಪಿಯೇ ಅಂತ ಹೇಳಿ ಅನುಭವಿಸ್ತಾರೆ ಆಳ್ವರರು ಕೂಡ. ಗದಿನಂ ಚಕ್ರಣಂ ಇತಿ ಆಯುಧವರ್ಗೋಪಲಕ್ಷಣಂ. ಗದಿನಂ ಚಕ್ರಣಂ ಇದೆಲ್ಲ ಕೂಡ ಆಯುಧಗಳ ಎಲ್ಲ ಸಕಲ ಆಯುಧಗಳನ್ನು ಕೂಡ ತಿಳಿಸುತ್ತೆ. ತತ್ರಾಪಿ ಚಕ್ರಾದೇಹೇ ವ್ಯಪದೇಶ ಭಗವದ್ ಅಸಾಧಾರಣತ್ವೇನ ಪ್ರಸಿದ್ಧತ್ವಾತ್. ಕೃಷ್ಣನಿಗೆ ಚಕ್ರಿ ಅಂತಾನೆ ಹೆಸರು. ಸುದರ್ಶನ ಚಕ್ರವನ್ನು ಧರಿಸಿರೋದ್ರಿಂದ ಚಕ್ರಿ ಅಂತಾನೆ ಅವನಿಗೆ ವಿಶೇಷವಾದ ಹೆಸರು. ಆದ್ದರಿಂದ ಚಕ್ರ ಅಂತ ಹೇಳಿರೋದು ಅವನ ಪರಮಾತ್ಮನ ಅಸಾಧಾರಣವಾದ ಒಂದು ಆಯುಧ. ಆದ್ದರಿಂದ ಇಲ್ಲಿ ಚಕ್ರಿನಂ ಅಂತ ಹೇಳಿರೋದು ಪರಮಾತ್ಮನ ಅಸಾಧಾರಣವಾದ ಆಯುಧವನ್ನು ತಿಳಿಸುತ್ತೆ. ಈ ರೀತಿ ಪರಮಾತ್ಮನನ್ನು ತೇಜೋರೂಪಿಯಾದ ಪರಮಾತ್ಮನನ್ನು ಕೃಷ್ಣನೇ ಅಂತ ಹೇಳಿ ತಿಳಿಯುವಂತಹ ಲಕ್ಷಣಗಳೊಡನೆ ಅರ್ಜುನನು ಕಂಡು ಆಶ್ಚರ್ಯಪಡ್ತಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಸಕಲರಿಗೂ ಆಧಾರನಾದವನು, ಅಕ್ಷರ ಶಬ್ದದಿಂದ ನಿರ್ದಿಷ್ಟನಾದವನು. ಉಪನಿಷತ್ತುಗಳಲ್ಲಿ ಅಕ್ಷರ ಅಂತ ಹೇಳಿ ಪರಮಾತ್ಮನನ್ನು ತಿಳಿದುಕೊಳ್ಬೇಕು ಅಂತ ಮುಂಡಕೋಪನಿಷತ್ತಿನಲ್ಲಿ ಅದ್ಭುತವಾಗಿ ಹೇಳಿರುವ ಹಾಗೆ ಅದನ್ನು ಭಾಷ್ಯಕಾರರೆಲ್ಲ ಇಲ್ಲಿ ವೇದದ ಶ್ರುತಿಗಳ ಪ್ರಮಾಣಗಳೊಡನೆ ಅದನ್ನು ಅಂತಹ ಅವನ ದಿವ್ಯವಾದ ಶ್ರುತಿ ಪ್ರಸಿದ್ಧವಾದ ರೂಪವನ್ನು ಇಲ್ಲಿ ಆ ಸ್ವರೂಪವನ್ನು ನೋಡಿದೆ ಅಂತ ಅರ್ಜುನನು ಹೇಳ್ತಾ ಇದ್ದಾನೆ. ತಮವ್ಯಯ ಶಾಶ್ವತ ಧರ್ಮಗೋಪ್ತ. ಶಾಶ್ವತ ಧರ್ಮ ಅಂದರೆ ವೈದಿಕ ಧರ್ಮ, ಅದನ್ನು ನೀನು ರಕ್ಷಣೆ ಮಾಡುವಂತಹವನು. ಸನಾತನಃ ಪುರಾಣನಾದರೂ ಹೊಸದಾಗಿರ್ತಾನವನು. ಯಃ ಪೂರ್ವ್ಯಾಯ ನವೀಯಸೆ. ಉಪನಿಷತ್ತು ಶ್ರುತಿ ಹೇಳುತ್ತೆ ಯಃ ಪೂರ್ವ್ಯಾಯ ವೇದಸೆ ನವೀಯಸೆ. ಪೂರ್ವ್ಯನಾದರೂ ನವೀಯನಾಗಿದ್ದಾನೆ ಅಂತ ಶ್ರುತಿ ಹೇಳುತ್ತೆ. ಪೂರ್ವ್ಯ ಅಂದರೆ ಎಲ್ಲರಿಗಿಂತೂ ಮೊದಲು ಇದ್ದವನು. ನವೀಯಸೆ ಅಂದರೆ ಹೊಸದಾದ ರೂಪವನ್ನು ಹೊಸದಾದ ಅನುಭವವನ್ನು ಕೊಡುವಂತಹವನು. ಅಪ್ಪೊಳಿದೈಕ್ಕೆ ಅಪ್ಪೊಳಿದನ್ನು ಆರಾಮಸಮಯ ಅಂತ ಆಳ್ವಾರ್ ಅನುಭವಿಸ್ತಾರೆ. ಒಂದೊಂದು ಕ್ಷಣವೂ ಹೊಸದಾದ ಅನುಭವ ಆಗುತ್ತೆ. ಪರಮಾತ್ಮ ಎಷ್ಟು ನೋಡಿದ್ರೂ ನಮಗೆ ಸಾಕಾಗೋದಿಲ್ಲ. ಮತ್ತೆ ಮತ್ತೆ ಹೋಗಿ ಸೇವಿಸ್ತೀವಿ. ದಿವ್ಯ ಕ್ಷೇತ್ರಗಳಲ್ಲಾಗಲಿ ಎಲ್ಲೇ ದೇವಸ್ಥಾನಗಳಲ್ಲಿ ಪ್ರತಿ ಸಲಿನೂ ಸೇವಿಸಿದ್ರೂ ನಮಗೆ ಹೊಸದಾದ ಅನುಭವ. ಎಂದೂ ನಮಗೆ ಸಾಕು, ಇನ್ನು ಬೇಕಾಗಿಲ್ಲ ಅಂತ ನಮಗೆ ಅನಿಸೋದಿಲ್ಲ. ಆ ರೀತಿಯೇ ಸನಾತನಃ ತ್ವಂ ಪುರುಷಃ ಮತೋ ಮೇ. ಪುರುಷಃ ಅಂತ ಪ್ರಸಿದ್ಧನಾದವನು. ಪುರುಷ ಸೂಕ್ತಗಳಲ್ಲಿ ಅವನು ಉಪನಿಷತ್ಸು ದ್ವೇ ವಿದ್ಯೆ ವೇದಿತವ್ಯೇ ಅಂತ ಆರಂಭಿಸ್ತಾರೆ ಅವರು. ಆರಂಭಿಸಿದಾಗ ಚೌನಕರು ಹೋಗಿ ಅಂಗಿರಸರನ್ನು ಕೇಳ್ತಾರೆ, ನನಗೆ ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿಬಹುದು, ಅದನ್ನು ತಿಳಿಸ್ಬಿಡಿ ಅಂತ ಕೇಳಿದ್ರು ಅವರು. ಒಂದು ಪ್ರಶ್ನೆಯಲ್ಲಿ ಎಲ್ಲ ತಿಳಿದುಕೊಂಡ್ಬಿಡ್ಬೇಕು ಅಂತ ಹೇಳಿ, ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿಬಹುದು, ಅದನ್ನು ತಿಳಿಸಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಎರಡು ವಿದ್ಯೆ ಇದೆ, ಪರಾವಿದ್ಯೆ ಅಪರಾವಿದ್ಯೆ ಅಂತ ಹೇಳಿಬಿಟ್ಟು. ಅಪರಾವಿದ್ಯೆ ಅಂದರೆ ಎಲ್ಲ ವೇದಗಳು, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ವಾಕ್ಯ ಎಲ್ಲವೂ ಕೂಡ ಹೇಳಿ ಇದೆಲ್ಲವೂ ಕೂಡ ಅಪರವಿದ್ಯೆ ಅಂತ ಹೇಳಲ್ಪಡುತ್ತೆ. ಪರಾಯ ತದ ಅಕ್ಷರಮಧಿಗಮ್ಯತೆ ಅಂತ ಹೇಳಿ
ಅಕ್ಷರಶಬ್ದಿತನಾದ ಪರಮಾತ್ಮನನ್ನು ಪಡೆದುಕೊಳ್ಳೋದು ಪರಾವಿದ್ಯೆ ಅಂತ ಹೇಳಿ ಅದನ್ನು ಉಪದೇಶ ಮಾಡಿದ್ರು. ಅಲ್ಲಿ ಎರಡು ವಿದ್ಯೆ, ದ್ವೇ ವಿದ್ಯೆ ಅಂದರೆ ಮೊದಲು ಇರೋದು ತತ್ವಜ್ಞಾನ. ಅದು ಶ್ರುತಿಯಿಂದ ನಮಗೆ ಬರುವಂತಹ ತತ್ವಜ್ಞಾನ ಮೊದಲ ಹಂತ. ಆ ತತ್ವಜ್ಞಾನದಿಂದಲೇ ಮೋಕ್ಷ ಬರೋದಿಲ್ಲ. ತತ್ವಜ್ಞಾನದಿಂದ ತಿಳಿದ ಪದಾರ್ಥವನ್ನು ಧ್ಯಾನ ಮಾಡಿ ಅಥವಾ ಅವನನ್ನು ಆಶ್ರಯಿಸಿ ನಾವು ಅವನನ್ನು ಪಡೆದುಕೊಳ್ಬೇಕು. ಅದು ಪರಾವಿದ್ಯಾ ಅಂತ ಹೇಳಲ್ಪಡುತ್ತೆ. ಪರಮಾತ್ಮನನ್ನು ಪಡೆದುಕೊಳ್ಳೋಕ್ಕೆ ಸಾಧನವಾದದ್ದು ಭಕ್ತಿಯೋಗ ಪ್ರಪತ್ತಿಗಳು ಪರಾವಿದ್ಯಾ ಅಂತ ಹೇಳಲ್ಪಡುತ್ತೆ. ಮಿಕ್ಕಿದ್ದೆಲ್ಲ ಕೂಡ ಶಾಸ್ತ್ರಜನ್ಯ ಜ್ಞಾನ, ಅಪರಾವಿದ್ಯಾ. ಈ ರೀತಿ ಎರಡು ವಿದ್ಯೆಗಳು ತಿಳಿಯಲ್ಪಡಬೇಕು. ದ್ವೇ ವಿದ್ಯೆ ವೇದಿತವ್ಯೆ ಅಂತ ಹೇಳಿದಾಗೆ ಇತ್ಯಾದಿಶು ವೇದಿತವ್ಯತೆಯ ನಿರ್ದಿಷ್ಟಂ ಪರಮಮಕ್ಷರಂ ತ್ವಮೇವ. ಅಲ್ಲಿ ಹೇಳಿದಾಗ ಪರಾಯ ತದ ಅಕ್ಷರಮಧಿಗಮ್ಯತೆ ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ದದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಯದವ್ಯಯಂ ತದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳಿ ಅದರ ಲಕ್ಷಣವನ್ನು ಹೇಳ್ತಾರೆ. ಪರಮಾತ್ಮನ ಲಕ್ಷಣವನ್ನು ಅಕ್ಷರ ಶಬ್ದಿತನಾದ ನೀನೇ ಆ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಪರವಿದ್ಯೆಯಿಂದ ಪಡೆದುಕೊಳ್ಳಲ್ಪಡುವಂತಹ ಅಕ್ಷರ ಶಬ್ದ ನಿರ್ದಿಷ್ಟನಾದವನು ನೀನೇ. ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟವನು ಅದು ತ್ವಮಕ್ಷರಂ ಪರಮಂ ವೇದಿತವ್ಯಂ. ಪರಮಂ ವೇದಿತವ್ಯಂ ಅಂತ ಹೇಳೋದ್ರಿಂದ ವೇದಿತವ್ಯತೆಯ ನಿರ್ದಿಷ್ಟಂ ಪರಮಂ ಅಕ್ಷರಂ, ಪರಮಂ ಅಕ್ಷರಂ ವೇದಿತವ್ಯಂ. ಅದುವೇ ಪರಾಯಯ ತದಕ್ಷರಮಧಿಗಮ್ಯತೆ. ಆ ಅರ್ಥವನ್ನು ಇಲ್ಲಿ ಭಾಷ್ಯಕಾರ ಹೇಳ್ತಾರೆ. ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ಅತ್ಯಂತ ಶ್ರೇಷ್ಠವಾದ ಆಧಾರ ನೀನೇ ಆಗಿದೆಯಾ. ವಿಶ್ವಸ್ಯ ಪರಮಾಧಾರಭೂತಃ ತ್ವಮೇವ. ಅವನೇ ಎಲ್ಲಕ್ಕಿಂತಲೂ ಶ್ರೇಷ್ಠನಾದ ಉತ್ಕೃಷ್ಟನಾದ ಆಧಾರ ಸಕಲರಿಗೂ ಕೂಡ, ಸಕಲ ವಿಶ್ವಕ್ಕೂ. ತ್ವಮವ್ಯಯ ವ್ಯಯರಹಿತ. ಅವನ ಸ್ವರೂಪದಲ್ಲಿಯೋ ಗುಣಗಳಲ್ಲಿಯೋ ಯಾವುದರಲ್ಲಿಯೂ ಕೂಡ ಯಾವ ವಿಧವಾದ ವಿಕಾರಗಳು ಉಂಟಾಗೋದಿಲ್ಲ. ಆದ್ದರಿಂದ ಯತ್ಸ್ವರೂಪ ಯದ್ಗುಣ ಯದ್ವಿಭವಶ್ಚ ತ್ವಂ ತೇನೈವ ರೂಪೇಣ ಸರ್ವದಾ ಅವತಿಷ್ಠಸೆ. ಯಾವ ಯಾವ ರೂಪ ತಗೊಂಡ್ರು ಹಾಗೆಯೇ ಅವರು ಕುರತಾಳ್ವಾರು ಹೇಳ್ತಾರೆ. ಪರೋವ ವಿಭವೋವ ಅಂತರ್ಯಾಮಿವ. ಯಾವ ಯಾವ ರೂಪ ತೆಗೆದುಕೊಂಡ್ರು ನೀನು ಪರೋವ ವ್ಯೂಹೋವ ವಿಭವ ಉತವಾ ಚಾರ್ಯ ಅಂತರ್ಯಾಮಿ, ಅರ್ಚಾವತಾರಿಯೋ ಅಂತರ್ಯಾಮಿಯೋ 5 ರೂಪಗಳಲ್ಲಿಯೂ ಕೂಡ ಯಾವ ಯಾವ ಗುಣಗಳು ಇದೆಯೋ ಆ ಗುಣಗಳು ಪರಿಪೂರ್ಣವಾಗಿ ಇದೆಯಾ ಎಲ್ಲ ರೂಪಗಳಲ್ಲಿಯೂ ನೀನು ಅಂತ ಹೇಳೋ ಹಾಗೆ ಯತ್ ಸ್ವರೂಪ ಯದ್ಗುಣ, ನಿನ್ನ ಸ್ವರೂಪವೇನು, ಗುಣಗಳೇನು, ನಿನ್ನ ವೈಭವವೇನು, ವಿಭವಶ್ಚ ವಿಭೂತಿಗಳು ಎಲ್ಲವೂ ತ್ವಂ ತೇನೈವ ರೂಪೇಣ ಸರ್ವದಾ ಅವತಿಷ್ಠಸೆ. ಎಲ್ಲ ರೂಪದಲ್ಲಿಯೂ ಪರಿಪೂರ್ಣನಾಗಿಯೇ ಇದ್ದಾನೆ ಪರಮಾತ್ಮ. ಯಾವ ಒಂದು ಇದರಲ್ಲಿಯೂ ಬದಲಾಗೋದಿಲ್ಲ, ಕಡಿಮೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಅವ್ಯಯ ಅನ್ನೋದಕ್ಕೆ ಅರ್ಥವನ್ನು ಶಾಶ್ವತ ಧರ್ಮಗೋಪ್ತ. ಶಾಶ್ವತಸ್ಯ ನಿತ್ಯಸ್ಯ ವೈದಿಕಸ್ಯ ಧರ್ಮಸ್ಯ ಏವಮಾದಿಭಿಃ ಅವತಾರೈಃ ತ್ವಮೇವ ಗೋಪ್ತ. ಶಾಶ್ವತವಾದ ಅಂದರೆ ನಿತ್ಯವಾದ ವೈದಿಕ ಧರ್ಮದ ರಕ್ಷಣೆಯನ್ನು ನೀನು ಈ ರೀತಿಯಾದ ಅವತಾರಗಳ ಮೂಲಕ ಮಾಡ್ತೀಯ. ನೀನು ಅದೇ ಹೇಳಿದಾಗೆ ಎಲ್ಲ ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಇವನು ಈ ರೀತಿಯಾದ ಅವತಾರಗಳಿಂದ ನೀನು ಶಾಶ್ವತವಾದ ವೈದಿಕ ಧರ್ಮವನ್ನು ನೀನೇ ರಕ್ಷಣೆ ಮಾಡುವಂತಹವನು. ಸನಾತನಃ ತ್ವಂ ಪುರುಷಃ. ಸನಾತನನಾದ ಪುರುಷನು. ವೇದಾಹಮೇದಂ ಪುರುಷಂ ಮಹಾಂತಂ ಅಂತ ಉಪನಿಷತ್ತು ಹೇಳು. ಮಹಾಂತ ಅಂದರೆ ಮಹಾತ್ಮನಾದ ಈ ಪುರುಷನನ್ನು ನಾನು ತಿಳಿದಿದ್ದೀನಿ ಅಂತ ವೇದ ಪುರುಷನೇ ಹೇಳ್ತಾ ಇದ್ದಾನೆ. ವೇದವೇ ಹೇಳುತ್ತೆ. ವೇದಾಹಂ. ಅಹಂ ಅನ್ನೋದು ವೇದದ ಮಾತು. ಅದು ವೇದ ಪುರುಷನೇ ಹೇಳ್ತಾ ಇರುವಂತಹದ್ದು. ಪರಾತ್ಪರಂ ಪುರುಷಂ. ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಅಂತ ಹೇಳಿ ಮುಂಡಕೋಪನಿಷತ್ತಲ್ಲಿ ಹೇಳುವಾಗ ಪರಾತ್ ಪರಂ ಪುರುಷಂ, ಪರರಿಗಿಂತಲೂ ಪರನಾದ ಪುರುಷನು ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಅಕ್ಷರಾತ್ ಪರತಃಪರಃ ಅಂತ ಇನ್ನೊಂದು ಅಲ್ಲಿಯೇ ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಅಚೇತನಕ್ಕಿಂತಲೂ ಪರನಾದ, ಚೇತನಿಗಿಂತಲೂ ಪರನಾದ ಪರಮಾತ್ಮನು. ಪರಾತ್ ಪರರು ಅಂತ ಹೇಳಿ ಈ ಲೋಕದಲ್ಲಿ ಯಾರು ಹೇಳಲ್ಪಟ್ಟಿದ್ದಾರೋ ಅವುಗಳಿಗಿಂತ ಪರನಾದವನು ಪರಮಾತ್ಮ, ಪುರುಷನಾದವನು. ಈ ರೀತಿ ಹೇಳಲ್ಪಟ್ಟ ಪುರುಷನು ನೀನೇ. ಇತ್ಯಾದಿಷು ಉದಿತಃ ಸನಾತನ ಪುರುಷ ತ್ವಮೇವ ಇತಿ ಮೇ ಮತಃ ಜ್ಞಾತಃ. ಈ ರೀತಿಯೇ ಇಂತಹ ಉಪನಿಷತ್ತುಗಳಲ್ಲಿ ಹೀಗೆ ಹೇಳಲ್ಪಟ್ಟ ಸನಾತನನಾದ ಪುರುಷನು ನೀನೇ ಅಂತ ನಾನು ಚೆನ್ನಾಗಿ ಇವಾಗ ತಿಳಿದು ನನಗೆ. ತ್ವಮೇವ ಇತಿ ಜ್ಞಾತಃ. ಮತಃ ಅಂತ ಹೇಳಿದ್ರೆ ನನಗೆ ಜ್ಞಾತಃ ಅಂತ ಅರ್ಥ. ಈಗ ನೀನು ತಿಳಿದು ಬಂದಿದೆಯೇ. ಯದುಕುಲ ತಿಲಕಃ ತ್ವಂ ಏವಂ ಭೂತಃ.
ಇದಾನೀಂ ಸಾಕ್ಷಾತ್ಕೃತೋ ಮಯ ಇತ್ಯರ್ಥಃ. ಯದುಕುಲ ತಿಲಕನಾಗಿ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ ನೀನು ಈ ರೀತಿಯಾಗಿ ನನ್ನಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಪಟ್ಟಿದೆಯೇ ಈಗ. ಎಲ್ಲ ಅರ್ಜುನನಿಗೆ ಈ ಹಿಂದೆ ತ್ವಾಂ ಪಶ್ಯಾಮಿ ತ್ವಾಂ ಅಂತ ಹೇಳಿದಾಗೆ ಕೃಷ್ಣನೇ ಪರಮಾತ್ಮನು, ಅಕ್ಷರ ಶಬ್ದಿತ ನಿರ್ದಿಷ್ಟನಾದವನು, ಸನಾತನನಾದ ಪುರುಷನು, ವೇದ ಧರ್ಮವನ್ನು ರಕ್ಷಣೆ ಮಾಡುವಂತಹವನು, ಇದೆಲ್ಲವೂ ಕೂಡ ಪುರುಷ ಅಂತ ಅದ್ಭುತವಾಗಿ ಉಪನಿಷತ್ತು ಸ್ತೋತ್ರ ಮಾಡುವಂತಹವನು ನೀನೇ ಅಂತ ನಾನು ಈಗ ತಿಳಿದಿದ್ದೇನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದನ್ನು ಭಾಷ್ಯಕಾರರು ಅದ್ಭುತವಾಗಿ ವಿವರಿಸ್ತಾರೆ ಇಲ್ಲಿ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಮಕ್ಷರಂ ಇತ್ಯಾದಿನ ಭಗವತ್ ಪ್ರಭಾವ ದರ್ಶನಾತ್ ಅವನ ಪ್ರಭಾವವನ್ನು ತಿಳಿದು ನೋಡಿದ ಮೇಲೆ ಏವಂ ಅಕ್ಷರವೇದಿತವ್ಯ ಅವ್ಯಯ ಸನಾತನ ಪುರುಷಾದಿ ಶಬ್ದೈ ಮುಂಡಕೋಪನಿಷದಾದಿ ಸ್ಮಾರಣಂ ಇತ್ಯತ್ರ ಇತಿ ಅಭಿಪ್ರಾಯಣೆ ಉಪನಿಷತ್ಸು. ಇಲ್ಲಿ ಉಪನಿಷತ್ಸು ಅಂತ ಹೇಳಿದ್ರು. ಉಪನಿಷತ್ತುಗಳಲ್ಲಿ ಎಲ್ಲ ಅನೇಕ ಉಪನಿಷತ್ತುಗಳಲ್ಲಿಯೂ ಇದೇ ಹೇಳಲ್ಪಟ್ಟಿದೆ, ಎಲ್ಲ ಉಪನಿಷತ್ತುಗಳಲ್ಲಿಯೂ ಇದೇ ಹೇಳಲ್ಪಟ್ಟಿದೆ. ದ್ವೇ ವಿದ್ಯೆ ವೇದಿತವ್ಯ ಅನ್ನೋದು ಒಂದು ಉದಾಹರಣೆ. ಪರಮಾತ್ಮನ ಪ್ರಭಾವವನ್ನು ದರ್ಶನ ಮಾಡಿದ ಮೇಲೆ ಅಕ್ಷರ, ವೇದಿತವ್ಯ, ಸನಾತನ, ಅವ್ಯಯ, ಪುರುಷ ಎಲ್ಲ ಶಬ್ದಗಳಿಂದಲೂ ಅನೇಕ ಉಪನಿಷತ್ತುಗಳು ಅವನನ್ನು ಸ್ತೋತ್ರ ಮಾಡಿದೆ. ಮುಂಡಕೋಪನಿಷತ್ತೇ ಮೊದಲಾದ ಉಪನಿಷತ್ತುಗಳಲ್ಲಿ ಹೇಳಿರೋದೆಲ್ಲ ಇಲ್ಲಿ ಅರ್ಜುನನು ಅದನ್ನು ತಿಳಿಸ್ತಾ ಇದ್ದಾನೆ. ಈ ರೀತಿಯಾದ ನಿನ್ನನ್ನು ತಿಳಿತಾ ಇದ್ದೀನಿ ನಾನೀಗ ಅಂತ ಹೇಳಿ. ನಿರ್ದಿಷ್ಟಂ ಮಿತಿ ದಪರಾಯ ಅಕ್ಷರಮಧಿಗಮ್ಯತೆ ಇತ್ಯಾದಿನ ಇತಿ ಶೇಷಃ. ದ್ವೇ ವೇದಿತವ್ಯೇ ಇತ್ಯಾದಿನ ನಿರ್ದಿಷ್ಟಂ ವೇದಿತವ್ಯತೆಯ ನಿರ್ದಿಷ್ಟಂ ಅಥಪರಾಯ ತದಕ್ಷರಮಧಿಗಮ್ಯತೆ ಅಂತ ಹೇಳಲ್ಪಟ್ಟಿರುವಂತಹದ್ದು. ವಿಷ್ಣು ಸಂಜ್ಞಂ ಸರ್ವಾಧಾರಂ ಧಾಮ ಇತ್ಯಾದಿ ಮೈತ್ರಾಯಣೀಯ ಉಪನಿಷತ್ತು ಇತ್ಯಾದಿ ಅನುಸಂಧಾನೇನ ವಿಶ್ವಸ್ಯ ಅಸ್ಯ ಪರಮಾಧಾರಭೂತಃ ಸರ್ವಾಧಾರಂ ಅಂತ ಹೇಳಿದೆ. ಎಲ್ಲರಿಗೂ ಆಧಾರನಾದವನು ಪರಮಾತ್ಮನು. ನಿಧೀಯತೆ ಅಸ್ಮಿನ್ನಿತಿ ನಿಧಾನಂ ಪರಂ ನಿಧಾನಂ ಅಂತ ಹೇಳಿದಾಗ ನಿಧಾನ ಅಂತ ಹೇಳಿದ್ರೆ ಇಡಲ್ಪಡುವಂತಹದ್ದು, ಅಂದರೆ ಅದರ ಆಧಾರದಲ್ಲಿ ಆಧಾರವು ಹೇಳಲ್ಪಡುತ್ತೆ. ನಿಧೀಯತೆ ಅಸ್ಮಿನ್ ಅದರಲ್ಲಿ ಇಡಲ್ಪಡುತ್ತೆ ಅಂದರೆ ಅದರ ಆಧಾರದಲ್ಲಿದೆ ಅಂತ ಅರ್ಥ. ನಿಧಾನಂ ನಿಧಾನಾನಾಮಪಿ ನಿಧಾನತ್ವಾದ್ ಪರಂ ನಿಧಾನಂ. ಈ ಲೋಕದಲ್ಲಿ ಯಾವ್ಯಾವುದೆಲ್ಲ ಆಶ್ರಯ ಕೊಡುತ್ತೆ ಅಂತ ತಿಳಿದಿದೆಯೋ ಅವೆಲ್ಲಕ್ಕೂ ಕೂಡ ಆಶ್ರಯ ಕೊಡುವಂತಹವನು ಪರಮಾತ್ಮ. ಆದ್ದರಿಂದ ಅವನು ಪರಂ ನಿಧಾನಂ ಆಧಾರಭೂತಂ ವಿಶ್ವಸ್ಯ ಇತ್ಯಾದಿ ಉಕ್ತ ಜೀವ ವ್ಯವಚ್ಛೇದಾತ ಪರಶಬ್ದ. ಆದ್ದರಿಂದ ವಿಶ್ವಕ್ಕೆ ಆಧಾರವಾಗುವುದು ಅಂತ ಹೇಳಿದ ಜೀವಾತ್ಮನಲ್ಲ, ಆದರೆ ಪರಮಾತ್ಮನು ಅಂತ ಅರ್ಥ. ಏದಂ ಧಾರ್ಯತೆ ಜಗತ್ತು ಅಂತ ಪರಮಾತ್ಮನೇ ಹೇಳಿದ. ಹಿಂದೆ ಹೇಳಿದವಾಗ ಜೀವಾತ್ಮರುಗಳಿಗೆ ಹೇಳುವಾಗ ಪರಾಪ್ರಕೃತಿಯು ಅಪರಾಪ್ರಕೃತಿಯು ಹೇಳಿದಾಗ ಅದು ಇನ್ನೊಂದು ಪರಾಪ್ರಕೃತಿ ಹೇಳುವಾಗ ಭೂಮಿರಾಪೋ ನರೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಂ ಇತಸ್ತ್ವನ್ಯಾಂ ವಿಧಿ ಮೇ ಪರಾಂ ಯಯೇದಂ ಧಾರ್ಯತೆ ಜಗತ್ ಅಂತ ಹೇಳಿ. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜೀವಾತ್ಮರುಗಳೆಲ್ಲ ನನ್ನ ಪರಾಪ್ರಕೃತಿ ಯಾವುಗಳಿಂದ ಈ ಜಗತ್ತೆಲ್ಲ ಧರಿಸಲ್ಪಟ್ಟಿದೆಯೋ ಅಂತ ಹೇಳ್ದ ಕೃಷ್ಣ. ಪರಾಪ್ರಕೃತಿ ಜೀವಾತ್ಮರುಗಳು, ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಇರುವ ಜೀವಾತ್ಮರಿಂದ ಈ ಜಗತ್ತೆಲ್ಲ ನಡೀತಾ ಇದೆ. ಅಚೇತನವೆಲ್ಲ ಅವರಿನ ಆಧಾರದಲ್ಲಿದೆ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ನನ್ನದು ಅಂತ ಹೇಳಿದ. ಅಲ್ಲಿ ಮೇ ಪರಾಪ್ರಕೃತಿ ಮೇ ಅಪರಾಪ್ರಕೃತಿ ಎರಡೂ ಕೂಡ ನನ್ನದು ಅಂತ ಹೇಳಿ ನನಗೆ ಶೇಷಭೂತವಾದದ್ದು ಅಂತ. ಆದ್ದರಿಂದ ಇಲ್ಲಿ ಆಧಾರಭೂತಂ ವಿಶ್ವಸ್ಯ ಅಂತ ಹೇಳಿದ ಜೀವಾತ್ಮನಿಗೆ ಹೇಳಿದಂತಹ ಜೀವಾತ್ಮರಿಗಿಂತಹ ಬೇರೆಯಾದವನು. ಆದ್ದರಿಂದ ಪರಶಬ್ದವು ಪರಂ ನಿಧಾನಂ ಅಂತ ಹೇಳುತ್ತೆ. ಎಲ್ಲದಕ್ಕಿಂತಲೂ ಉತ್ಕೃಷ್ಟನಾದ ಆಧಾರ ಪರಮಾತ್ಮನೇ. ಭೂತಮಾತ್ರ ಇದು ಕೌಶಿತಕಿ ಉಪನಿಷತ್ತಿನ ಭೂತಮಾತ್ರ ಪ್ರಜ್ಞಾಮಾತ್ರಾಸು ಅರ್ಪಿತಾ ಪ್ರಜ್ಞಾಮಾತ್ರ ಪ್ರಾಣೇ ಅರ್ಪಿತಾ ಹೇಳುವಾಗ ಒಂದು ರಥಚಕ್ರದ ಒಂದು ದೃಷ್ಟಾಂತವನ್ನು ಕೊಟ್ಟು ರೂಪವನ್ನು, ಒಂದು ಚಕ್ರದಲ್ಲಿ ಹೊರಗಡೆ ಭಾಗ ಇರುತ್ತೆ, ಅದು ಸರ್ಕಂಫರೆನ್ಸ್ ಅಂತ ಹೇಳ್ತೀವಲ್ಲ, ಹೊರಗಡೆ ಭಾಗ ಚಕ್ರ, ಅದರ ಮಧ್ಯೆ ಕಡ್ಡಿಗಳಿರುತ್ತೆ, ಸ್ಪೋಕ್ಸ್ ಅಂತ ಹೇಳೋದು. ಅದರ ಮಧ್ಯದಲ್ಲಿ ನಾಭಿ ಅದೇ ಇರುತ್ತೆ. ಈ ಮೂರರಲ್ಲಿ ಹೊರಗಡೆಯ ಸರ್ಕಂಫರೆನ್ಸು, ಮಧ್ಯದಲ್ಲಿ ಸ್ಪೋಕ್ಸು, ಕೆಳಗಡೆ ಮಧ್ಯದಲ್ಲಿ ನಾಭಿ, ಹಬ್ ಅಂತ ಹೇಳೋದು. ಆ ಮೂರು ಅದರಲ್ಲಿ ಆ ಒಂದು ದೃಷ್ಟಾಂತವನ್ನು ಕೊಟ್ಟು
ಈ ಹೊರಗಡೆ ಇರೋದೆಲ್ಲ ಭೂತ ಅಂದರೆ ಪ್ರಕೃತಿ, ಆ ಸ್ಪೋಕ್ಸ್ ಅಂತ ಹೇಳೋದು ಜೀವಾತ್ಮ, ಮಧ್ಯದಲ್ಲಿರೋನು ಪರಮಾತ್ಮ. ಈ ರೀತಿ ಒಂದು ದೃಷ್ಟಾಂತದಿಂದ ಕೌಶಿಕಿ ಉಪನಿಷತ್ತಿನಲ್ಲಿ ಹೇಳುವಾಗ ಭೂತ ಮಾತ್ರ ಅಂದರೆ ಪಂಚಭೂತಗಳು ಎಲ್ಲ ಪ್ರಕೃತಿ ಅಂತ ಅರ್ಥ. ಪ್ರಜ್ಞಾ ಮಾತ್ರಾಸು ಅರ್ಪಿತ, ಜೀವಾತ್ಮರುಗಳ ಆಧಾರದಲ್ಲಿದ್ದಾರೆ. ಜೀವಾತ್ಮರುಗಳೆಲ್ಲ ಪ್ರಾಣೇ ಅರ್ಪಿತ, ಪ್ರಾಣಶಬ್ದಿತನಾದ ಪರಮಾತ್ಮನಲ್ಲಿ ಅವನ ಆಧಾರದಲ್ಲಿದ್ದಾರೆ ಅಂತ ಕೌಶಿಕಿ ಉಪನಿಷತ್ತಿನಲ್ಲಿ ಹೇಳಿರುವ ಹಾಗೆ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಪರಂ ನಿಧಾನಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನ, ಸಕಲರಿಗೂ ಆಧಾರ, ವಿಶ್ವಕ್ಕೆಲ್ಲ ಆಧಾರಭೂತನಾದವನು, ಅತ್ಯಂತ ಶ್ರೇಷ್ಠನಾದ ಉತ್ಕೃಷ್ಟನಾದ ಆಧಾರನಾದವನು. ಅನನ್ಯಾಧಾರತ್ವಾಯ ಪರಮಶಬ್ದೇನ ವ್ಯಾಕ್ರಿಯ, ಅನನ್ಯಾಧಾರ, ಬೇರೆ ಯಾರೂ ಅದಕ್ಕೆ ಆಧಾರಕ್ಕೆ ಸಾಧ್ಯವಿಲ್ಲ. ಯಾರೂ ಕೂಡ ಅವನಿಗೆ ಆಧಾರವಾಗುತ್ತೆ. ಈ ವಿಶ್ವಕ್ಕೆ ಬೇರೆ ಯಾರೂ ಆಧಾರವಿಲ್ಲ, ನೀನೇ ಆಧಾರ ಅಂತ ಹೇಳಿ ಪರಮಶಬ್ದದಿಂದ ಅವ್ಯಯ ಶಬ್ದೇನ ತದವ್ಯಯಂ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಃ. ಅಕ್ಷರಕ್ಕೆ ಅಕ್ಷರ ಶಬ್ದಿತವಾದ ಅವನ ಲಕ್ಷಣವನ್ನು, ಬ್ರಹ್ಮ ಲಕ್ಷಣವನ್ನು ಹೇಳುವಾಗ ಅವರು ಹೇಳ್ತಾರೆ, ಪರಾಯಯಾದ ಅಕ್ಷರಮಧಿಗಮ್ಯತೆ ಅಂತ ಹೇಳಿ, ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ, ಅವ್ಯಯವಾದದ್ದು. ಯದ್ಭೂತಯೋನಿಂ ಪರಿಪಶ್ಯಂತಿದೆ, ಎಲ್ಲ ಜಗತ್ತಿಗೂ ಕೂಡ ಕಾರಣನಾದವನು. ಯೋನಿ ಶಬ್ದದಿಂದ ಉಪಾದಾನ ಕಾರಣವೂ ಹೇಳಲ್ಪಡುತ್ತೆ. ಯೋನಿಶ್ಚಹಿ ಗೀಯತೆ ಅಂತ ಸೂತ್ರದಲ್ಲಿ, ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಪ್ರಕೃತಿ ಅಧಿಕರಣದಲ್ಲಿ ಪಾದರಾಯಣರು. ಯದ್ಭೂತಯೋನಿಂ ಪರಿಪಶ್ಯಂತಿ ಯೋನಿಶ್ಚಹಿ ಗೀಯತೆ ಅಂತ ಉಪನಿಷತ್ತಲ್ಲಿ ಅವನು ಉಪಾದಾನ ಕಾರಣ. ಅವನು ಅವ್ಯಯಂ ಅಂತ ಉಪನಿಷತ್ತು ಹೇಳಿರುವ ಹಾಗೆ, ಅನಂತಮವ್ಯಯಂ ಕವಿಂ, ಮಹಾನಾರಾಯಣ ಉಪನಿಷತ್ತು ಅನಂತಮವ್ಯಯಂ ಕವಿಗಂ ಸಮುದ್ರೇ ಅಂತಂ ಅಂತ ಹೇಳಿ ಅವ್ಯಯನಾದವನು. ಇದೆಲ್ಲ ಕೂಡ ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದದ್ದು. ಯಾವ ಸ್ವರೂಪವಾಗಲಿ, ಗುಣವಾಗಲಿ, ಅವನ ವಿಭವ ಆಗಲಿ, ಯಾವುದರಲ್ಲಿಯೂ ಕೂಡ ಯಾವ ವಿಧವಾದ ವ್ಯತ್ಯಾಸವಿಲ್ಲದೆ ಎಲ್ಲ ರೂಪಗಳಲ್ಲಿಯೂ ಪರಿಪೂರ್ಣನಾಗಿ ಇರುವಂತಹ ಪರಮಾತ್ಮನನ್ನು ಅವ್ಯಯಂ ಅಂತ ಇಲ್ಲಿ. ಸ್ವರೂಪಸ್ಯ ಗುಣಸ್ಯ ವಿಭವಸ್ಯ ವಾ ಯದಾ ಕದಾಚಿತ್ ಪ್ರಚ್ಯುತಿರ್ಹಿ ವ್ಯಯ, ಯಾವುದೋ ಒಂದು ಕಾಲದಲ್ಲಿ ಸ್ವರೂಪದಲ್ಲಿಯೋ ಗುಣದಲ್ಲಿಯೋ ವಿಭವದಲ್ಲಿಯೋ ಯಾವುದರಲ್ಲಾದರೂ ಅವನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ವ್ಯಯ. ವ್ಯಾಕರಣದಲ್ಲಿ ಹೇಳುವಾಗೂ ಹಾಗೆ, ಯಾವ ಒಂದು ಲಿಂಗ ವಿಭಕ್ತಿ ವಚನಗಳಲ್ಲಿ ಎನ್ನವ್ಯೇತಿ ತದವ್ಯಯಂ ಅಂತ, ಲಿಂಗವಾಗಲಿ ವಚನವಾಗಲಿ ವಿಭಕ್ತಿಯಾಗಲಿ ಯಾವ ಯಾವ ಕಾಲದಲ್ಲಿಯೂ ಬದಲಾಗದೇ ಇರೋದಕ್ಕೆ ಅವ್ಯಯ ಅಂತ ಹೆಸರು ವ್ಯಾಕರಣದಲ್ಲಿ. ಹಾಗೆ ಇಲ್ಲಿಯೂ ಅವ್ಯಯ ಅಂತ ಹೇಳಿದ್ರೆ, ಇದು ಸ್ವರೂಪದಲ್ಲಿಯೋ ಗುಣದಲ್ಲಿಯೋ ವಿಭವದಲ್ಲಿಯೋ ಯಾವ ಕಾಲದಲ್ಲಿಯೂ ಬದಲಾಗೋದಿಲ್ಲ, ಅದು ಅವ್ಯಯ. ಯಾವುದಾದ್ರೂ ಹೆಚ್ಚು ಕಡಿಮೆ ಆದರೆ ವ್ಯಯವಾಗುತ್ತೆ ಅಂತ ಹೇಳ್ತೀವಿ. ಸಹ ಸರ್ವೋಪಿ ಅಸ್ಯ ನಾಸ್ತಿ, ಯಾವ ವಿಧವಾದ ವ್ಯಯವೂ ಇಲ್ಲ. ಇತಿ ಅವಿಶೇಷಿತ ಅವ್ಯಯ ಶಬ್ದೇನ ಉಚ್ಯತೆ. ಅವ್ಯಯ ಅಂತ ಯಾವ ವಿಶೇಷವೂ ಹೇಳಲಿಲ್ಲ ಇಲ್ಲಿ. ಸನಾತನ ಹೇಳುವಾಗ ಇಲ್ಲಿ ತ್ವಕ್ಷರಂ ತ್ವಂ ಅವ್ಯಯ ಅಷ್ಟೇ ಹೇಳಿರೋದು, ಯಾವ ವಿಶೇಷಣವನ್ನು ಹೇಳಲಿಲ್ಲ. ಅದು ಇದೆಲ್ಲವೂ ಕೂಡ ಗುಣ ವಿಭವ ಸ್ವರೂಪ ಎಲ್ಲದರಲ್ಲಿಯೂ ತಿಳಿಸಬೇಕು ಅಂತ. ದೃಶ್ಯಮಾನ ಆಕಾರ ಅನುವಾದಿತ್ವಂ ಶಬ್ದ ನಿರ್ದಿಷ್ಟ ವಿಶೇಷಕತ್ವಾತ್ ಅವ್ಯಯ ಶಬ್ದಸ್ಯ ಜೀವಾದಿ ಸಾಧಾರಣ ರೂಪ ಮಾತ್ರ ನಿತ್ಯತೋಕ್ತೌ ಅತಿಶಯ ಅಭಾವಾತ್ ಬಂದ ಯತ್ಸ್ವರೂಪ ಯದ್ಗುಣ ಯದ್ವಿಭವ ಅಂತ ಹೇಳಿ, ಸಾಧಾರಣವಾದ ಸ್ವರೂಪ ಮಾತ್ರ ನಿತ್ಯತೆ ಇಲ್ಲಿ ಹೇಳಲ್ಪಟ್ಟಿಲ್ಲ. ಅವ್ಯಯ ಅಂತ ಹೇಳಿದ್ರೆ ಜೀವಾತ್ಮರಿಗೂ ಕೂಡ ಅವ್ಯಯ ಅಂತ ಹೇಳ್ತೀವಿ. ಯಾಕೆಂದರೆ ಸ್ವರೂಪದಲ್ಲಿ ಬದಲಾಗೋದಿಲ್ಲ. ಬದ್ಧಾವಸ್ಥೆಯಲ್ಲೂ ಜೀವಾತ್ಮರ ಸ್ವರೂಪದಲ್ಲಿ ಯಾವ ವಿಕಾರವೂ ಉಂಟಾಗೋದಿಲ್ಲ. ಎಂದೆಂದಿಗೂ ಏಕ ರೀತಿಯಾಗಿ ಇರುವಂಥ ಸ್ವರೂಪ ಜೀವಾತ್ಮರುಗಳಿಗೂ ಕೂಡ. ಆದ್ದರಿಂದ ಇಲ್ಲಿ ತ್ವಂ ಅಂತ ಹೇಳಿ ಕೃಷ್ಣನನ್ನು ಹೇಳ್ತಾ ಇರೋದ್ರಿಂದ ಇಲ್ಲಿ ಅವ್ಯಯ ಶಬ್ದವು ಜೀವನೇ ಮೊದಲಾದವರಿಗೆ ಸಾಧಾರಣವಾದ ಸ್ವರೂಪ ಮಾತ್ರ ನಿತ್ಯತ, ಅದು ಹೇಳಲ್ಪಟ್ಟಿಲ್ಲ ಇಲ್ಲಿ. ಆದ್ದರಿಂದ ಅತಿಶಯ ಇರೋದಿಲ್ಲ. ಆವಾಗ ದೃಶ್ಯಮಾನ ಆಕಾರ ಅನುವಾದಿತ್ವಂ, ಹೇಗೆ ನೋಡ್ತಿದ್ದಾನೋ ಅದೇ ಹೇಳ್ತಾ ಇದ್ದಾನೆ ಅರ್ಜುನ. ಆದ್ದರಿಂದ ಶಬ್ದ ಅನುವಾದಿ ತ್ವಂ ಶಬ್ದ ನಿರ್ದಿಷ್ಟ, ನೋಡ್ತಿರುವ ಆಕಾರವನ್ನು ಹೇಳುವಂತಹ ತ್ವಂ ಎಂಬ ಶಬ್ದದಿಂದ ಹೇಳಲ್ಪಟ್ಟಿರುವಂಥ ತ್ವಮವ್ಯಯ ಅಂತ ಹೇಳಿ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅವ್ಯಯ ತ್ವಮವ್ಯಯ, ನೀನು ಅವ್ಯಯನಾದವನು ಅಂತ ಹೇಳ್ತಿದ್ರೆ ಇಲ್ಲಿ ಜೀವಾತ್ಮನನ್ನು ಕುರಿತು ಹೇಳ್ತಾ ಇಲ್ಲ, ಪರಮಾತ್ಮನ ವಿಷಯವನ್ನೇ ಹೇಳ್ತಿದ್ದಾನೆ. ನೀನೇ ಅಂತ ನಾನು ತಿಳಿದುಕೊಂಡೆ, ಪರಮಾತ್ಮನು ನೀನು ಸಾಕ್ಷಾತ್ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯನಾದ ಪರಬ್ರಹ್ಮನೇ ಅಂತ ನಾನು ತಿಳಿದಿದ್ದೀನಿ ಅಂತ ಹೇಳೋದ್ರಿಂದ ಇಲ್ಲಿ
ಅದು ಜೀವಾದಿ ಸಾಧಾರಣ ಸ್ವರೂಪ ಮಾತ್ರ ನಿತ್ಯತಾ ಉಕ್ತವು. ಜೀವಾತ್ಮರಲ್ಲಿ ಸಾಧಾರಣವಾದ ಸ್ವರೂಪ ನಿತ್ಯತೆ, ಅಚಿತ್ತಿಗೂ ಕೂಡ ಸ್ವರೂಪ ನಿತ್ಯವೇ. ಆದರೆ ಸ್ವರೂಪದಲ್ಲಿಯೇ ಬದಲಾವಣೆ ಆಗುತ್ತೆ, ಪರಿಣಾಮ ಆಗುತ್ತೆ. ನಿತ್ಯತೆ ಇದ್ರೂ ಕೂಡ ಪರಿಣಾಮ ಆಗುತ್ತೆ. ಜೀವಾತ್ಮರಿಗೆ ಪರಿಣಾಮವೂ ಇಲ್ಲ ಸ್ವರೂಪದಲ್ಲಿ, ಸ್ವಭಾವದಲ್ಲಿ ಮಾತ್ರ ಸಂಕೋಚ ವಿಕಾಸ ಮೊದಲಾದ ಅಪುರುಷಾರ್ಥ ಅಂತ ಹೇಳೋದು ವ್ಯತ್ಯಾಸವಾಗುತ್ತೆ. ಆದರೆ ಇದೆಲ್ಲ ಹೇಳಿದ್ರೆ ಅತಿಶಯ ಇರೋದಿಲ್ಲ. ಇಲ್ಲ, ಅತಿಶಯ ಅಭಾವಾತ್. ಇವರು ನೋಡ್ತಿರುವ ರೂಪಕ್ಕೆ ಇರುವಂತಹ ಅತಿಶಯವನ್ನು ಹೇಳಿದಾಗೋದಿಲ್ಲ. ಆದ್ದರಿಂದ ಯತ್ ಸ್ವರೂಪ ಯದ್ಗುಣ ಯದ್ವಿಭವಶ್ಚ, ಎಲ್ಲದರಲ್ಲಿಯೂ ಯಾವ ವಿಧವಾದ ವ್ಯಯವೂ ಇಲ್ಲದಂತಹ ಇನ್ನ ರೂಪವನ್ನು ನೋಡ್ತಾ ಇದ್ದೇನೆ. ವಿಭವ ಶಬ್ದೇನ ನಿತ್ಯ ವಿಭೂತಿ ವಿವಕ್ಷಿತ, ಇಲ್ಲಿ ವಿಶೇಷವಾದ ಅರ್ಥ ಹೇಳ್ತಾರೆ. ಭಾಷೆಕಾರರು ಅದನ್ನು ಹೇಳಲಿಲ್ಲ, ವಿಭವ ಅಂತ ಅಷ್ಟೇ ಹೇಳಿದ್ರು. ಸ್ವಾಮಿ ದೇಶಿಕನು ಹೇಳ್ತಾರೆ ಇದು ನಿತ್ಯ ವಿಭೂತಿಯು ಹೇಳಲ್ಪಡುತ್ತೆ, ನಿತ್ಯ ವಿಭೂತಿಯನ್ನು ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ವಿಭೂತಿ ಯುಗಲ ವಿವಕ್ಷಾಯಾಂತು ದೃಶ್ಯ ಸ್ವರೂಪಸ್ಯ ಅನ್ಯೂನನಾತಿರಿಕ್ತತ್ವಂ ಅತ್ರ ಇಹ ವಿವಕ್ಷಿತಂ ಇತಿ ಭಾವ್ಯಂ ಅಂತ ಹೇಳಿ. ಎಲ್ಲ ಸ್ವಲ್ಪವೂ ಹೆಚ್ಚು ಕಡಿಮೆ ಇಲ್ಲದ ಹಾಗೆ ನೋಡಿದೆ ನಾನು. ದೃಶ್ಯ ಸ್ವರೂಪ ಯಾವುದು ನೋಡ್ತಿದ್ದಾನೋ ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲದೆ ಇರೋ ಹಾಗೆ ನೋಡಿದೆ ಪೂರ್ಣವಾಗಿ ಅಂತ ಅರ್ಥ ಮಾಡ್ಬೋದು. ಎರಡು ವಿಭೂತಿ ಅಂತ ಹೇಳಿದ್ರೆ, ನಿತ್ಯ ವಿಭೂತಿಯು ಲೀಲಾ ವಿಭೂತಿ ಎರಡು ಹೇಳಿದ್ರೆ. ಆದರೆ ನಿತ್ಯ ವಿಭೂತಿ ಹೇಳಿದ್ರೆ ಇಲ್ಲಿ ಅವ್ಯಯ ಶಬ್ದಕ್ಕೆ ಎಂದೆಂದಿಗೂ ನಿತ್ಯವಾಗಿದೆ, ಅದು ನಿತ್ಯ ವಿಭೂತಿ ಅಂತಲೇ ಹೆಸರು ಅದಕ್ಕೆ. ಅದರಿಂದ ಅದನ್ನು ಅರ್ಥ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಶಶ್ವದ್ಭವ ಶಾಶ್ವತಃ, ಶಶ್ವದ್ಭವ ಶಾಶ್ವತಃ, ಎಂದೆಂದಿಗೂ ಬರ್ತಾ ಇರುವಂಥದ್ದು, ಪರಂಪರೆಯಾಗಿ ಏಕರೂಪವಾಗಿರುವಂಥದ್ದು ಅಂತ. ಶಾಶ್ವತವಾಗಿ, ಶಾಶ್ವತತ್ವೇ ಹೇತು. ಅದು ಹೇಗೆ ಶಾಶ್ವತವಾದ ಧರ್ಮ, ಶಾಶ್ವತ ಧರ್ಮಗೋಪ್ತ. ಶಾಶ್ವತವಾದ ಧರ್ಮ ಯಾವುದು, ಯಾಕೆ ಇದು ಪರಂಪರೆಯಾಗಿ ಏಕರೂಪವಾಗಿ ಬರ್ತಾ ಇದೆ. ಪರಂಪರೆಯಾಗಿ ಬರ್ತಾ ಇರೋದು ಶಾಶ್ವತ ಅಂತ ಹೇಳಲ್ಪಡುತ್ತೆ. ಶಾಶ್ವತ ಅಂದರೆ ಪರಂಪರೆಯಾಗಿ ಒಂದಾದ ಮೇಲೆ ಒಂದು ಮತ್ತೆ 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 ಬರ್ತಾ ಇರೋದು ಅನೇಕ ಕಾಲದಿಂದ. ಅದಕ್ಕೆ ಶಾಶ್ವತ ಅಂತ ಹೇಳುವಂಥದ್ದು. ಅಶಾಶ್ವತ ಅನ್ನೋದು ಶಾಶ್ವತವಾದ ಧರ್ಮ ಅಂದರೆ ಏನರ್ಥ ಅಂತ ಹೇಳೋದು. ಅದಕ್ಕೇನು ಕಾರಣ ಶಾಶ್ವತವಾಗಿರೋದಕ್ಕೆ ಅಂದರೆ ನಿತ್ಯಾಗಮ ಮೂಲತ್ವಂ, ನಿತ್ಯವಾದ ಆಗಮದಿಂದ ತಿಳಿದು ಬರುವಂಥದ್ದು ಶಾಶ್ವತ ಧರ್ಮ, ಪರಂಪರೆಯಾಗಿ ಬರ್ತಿರುವ ಧರ್ಮ. ಆ ಧರ್ಮ ಹೇಗೆ ತಿಳಿಯುತ್ತೆ, ನಿತ್ಯವಾದ ಆಗಮಗಳನ್ನು ಮೂಲವಾಗಿ ಹೊಂದಿರುವಂಥದ್ದು. ಆಗಮಗಳು ನಿತ್ಯವಾದದ್ದು. ಆದ್ದರಿಂದ ವೈದಿಕಸ್ಯ ಅಂತ ಅರ್ಥ ಮಾಡಿದ್ರು. ವೈದಿಕಸ್ಯ ಧರ್ಮಸ್ಯ, ಶಾಶ್ವತವಾದ ಧರ್ಮ ಅಂತ ಹೇಳಿದ್ರೆ ವೈದಿಕ ಧರ್ಮ. ನಾರಾಯಣ ಶಾಶ್ವತ ಧರ್ಮಗೋಪ್ತ, ಭಾರತದ ಮೋಕ್ಷ ಪರ್ವತದ ಹೇಳ್ತಾರೆ ಇಲ್ಲಿ. ಇತ್ಯಾದಿಶೋಪಿ ವೈದಿಕೆ ಏವ ವಿಶೇಷ ಧರ್ಮ ಉಚ್ಯತೆ ಇತ್ಯಭಿಪ್ರಾಯ. ವೈದಿಕವಾದ ಧರ್ಮವೇ ಇಲ್ಲಿ ಹೇಳಲ್ಪಡುತ್ತೆ ವಿಶೇಷವಾದ ಧರ್ಮ ಅಂತ ಹೇಳಿ. ಆದ್ದರಿಂದ ಇಲ್ಲಿಯೂ ಶಾಶ್ವತ ಧರ್ಮ ಅಂದರೆ ವೈದಿಕ ಧರ್ಮ. ಪ್ರತ್ಯಕ್ಷ ಶಾಸ್ತ್ರಾಭ್ಯಾಂ ಅವಗತಃ ಅಯಮರ್ಥಃ ಉಚ್ಯತೆ ಅಭಿಪ್ರಾಯೇಣ ಏವಮಾದಿಭಿಃ ಅವತಾರೈಃ. ಪ್ರತ್ಯಕ್ಷವಾಗಿಯೂ ನೋಡ್ತಾ ಇದ್ದಾನೆ ಕೃಷ್ಣ ಅವತಾರವನ್ನು ಅರ್ಜುನ. ಈ ರೀತಿ ನೀವು ಮಾಡಿದ ಅವತಾರವು ಆಗಮಗಳಿಂದಲೂ ಇದು ತಿಳಿದು ಬರುತ್ತೆ. ಪ್ರತ್ಯಕ್ಷ ಶಾಸ್ತ್ರಾಭ್ಯಾಂ ಅವಗತಃ, ಹೇಗೆ ತಿಳಿತು ನಿನಗೆ ಅಂದರೆ ನೇರವಾಗಿಯೂ ತಿಳಿತಾ ಇದ್ದೀನಿ. ಅವನ ದಿವ್ಯವಾದ ಚಕ್ಷುಸಿಂದ ಸಾಕ್ಷಾತ್ಕಾರ ಮಾಡಿಕೊಂಡ ಶಾಸ್ತ್ರಗಳು ಇದನ್ನೇ ಹೇಳ್ತಾ ಇದೆ. ಪುರುಷ ವಿಷಯ ಶಶ್ವತ್ ಅನ್ನಕ್ಕೆ ಏನರ್ಥ ಹೇಳಿದ್ರೆ, ಶಶ್ವತ್ ಅಂದ್ರೆ ಪರಂಪರೆಯಾಗಿ ಬರ್ತಿರೋದು ಅಂತ. ಎಂದೆಂದಿಗೂ ಪರಂಪರೆಯಾಗಿ ಅನೇಕ ಕಾಲ ಬರ್ತಾ ಇರೋದು. ಅದಕ್ಕೆ ವ್ಯುತ್ಪತ್ತಿ ಉಂಟಾ? ಅದೇನೆ ಶಶ್ವತ್ ಭವ ಶಾಶ್ವತಃ ಅಷ್ಟೇ. ಶಶ್ವತ್ ಅಂದ್ರೆ ಒಂದು ಸತಿ ಅಲ್ಲ, ಅನೇಕ ಸತಿ ಅಂತ ಬರ್ತಾನೆ ಇದೆ ಅಂತ ಎಂದೆಂದಿಗೂ. ಆ ಪದಕ್ಕರ್ಥನೇ ಹಾಗೆ. ಹೌದು. ಓಕೆ. ಈ ಕುಚೇಲನ ವಿಷಯ ಹೇಳುವಾಗ ಶಶ್ವತ್ ದರಿದ್ರ ಅಂತ ಹೇಳ್ತಾರೆ. ಪರಂಪರೆಯಾಗಿ ದಾರಿದ್ರ್ಯ ಅವ್ರ ಮನೆಯಲ್ಲಿ ಅಂತ. ಶಶ್ವತ್ ದರಿದ್ರ ಕುಚೇಲನಿಗೆ ಹೇಳುವಾಗ ಶಶ್ವತ್ ದರಿದ್ರ. ಅವನು ಹೋಗಿ ಕೃಷ್ಣನಲ್ಲಿ ಅವನಿಗೆ ಅಪರಿಮಿತವಾದ ಧನ ಸಿಗುತ್ತೆ ಅವನ ಅನುಗ್ರಹದಿಂದ. ಪುರುಷ ವಿಷಯೇಣ ಶ್ರುತಿದ್ವಯೇನ ಉಪಾಸ್ಯತ್ವ ಪ್ರಾಪ್ಯತ್ವ ಪ್ರದರ್ಶನ. ಪುರುಷ ಅಂತ ಹೇಳೋದ್ರಿಂದ ಎರಡು ಶ್ರುತಿಗಳಲ್ಲೂ ಒಂದು ಉಪಾಯತ್ವವು ಒಂದು ಪ್ರಾಪ್ಯತ್ವವನ್ನು ತಿಳಿಸುತ್ತೆ. ಪುರುಷ ಶಬ್ದವು ಅವನೇ ಉಪಾಯ ಅವನೇ ಪ್ರಾಪ್ಯ ಅನ್ನುವುದು ಪ್ರಧಾನವಾದ ಅರ್ಥ ಶ್ರುತಿಗಳೆಲ್ಲ ಹೇಳುವಂತಹದ್ದು. ಪ್ರಾಪ್ಯನು ಪ್ರಾಪಕನು ಒಬ್ಬನೇ, ಅಮೃತಸ್ಯ ಏಷ ಸೇತುಹು ಅಂತ ಹೇಳುವ ಹಾಗೆ. ಅದರಿಂದ ವೇದಾಹಮೇತಂ ಪುರುಷಂ ಮಹಾಂತಂ, ವೇದ ಅಹಮೇತಂ ಪುರುಷಂ ಮಹಾಂತಂ, ಪರಾತ್ಪರಂ ಪುರುಷಂ ಉಪೈತಿ ದಿವ್ಯಂ, ಪ್ರಾಪ್ಯವನ್ನು ತಿಳಿಸುತ್ತೆ. ಇಲ್ಲಿ ಹೇಳುವಾಗ ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಹೇಳಿ ಯಾರು ಈ ರೀತಿ ಅವನು ಉಪಾಸನೆ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಇದು ಉಪಾಯವನ್ನು ತಿಳಿಸುತ್ತೆ.
ಪರಾತ್ಪರಂ ಪುರುಷಂ ಉಪೈತಿ ದಿವ್ಯಂ ಅಂತ ಹೇಳೋದು ಪ್ರಾಪ್ಯ ದಶೆಯನ್ನು ತಿಳಿಸುತ್ತೆ. ಅವನೇ ಪ್ರಾಪ್ಯನಾದವನು ಅಂತ. ಉಪಾಯವನ್ನು ಉಪಾಯತ್ವ ಪ್ರಾಪ್ಯತ್ವ ಎರಡು ಕೂಡ ಎರಡು ಶ್ರುತಿಗಳನ್ನು ಇಲ್ಲಿ ಪುರುಷ ಅಂತ ಹೇಳಿರೋದಕ್ಕೆ ಅರ್ಥವನ್ನು ಮಾಡ್ತಾರೆ. ಆದಿಶಬ್ದೇನ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಇತ್ಯಾದಿಕಂ ಕ್ರೋಢೀಕೃತಂ. ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ ಅಂತ ಹೇಳಿ ಮುಂಡಕೋಪನಿಷತ್ತಿನಲ್ಲಿ ಬರುವಾಗ ಯಾವ ವಿದ್ಯೆಯಿಂದ ಅವನ ಸತ್ಯಶಬ್ದಿತನಾದ ಪರಮಾತ್ಮನನ್ನು ಪುರುಷನನ್ನು ತಿಳಿದುಕೊಂಡನೋ ಆ ವಿದ್ಯೆಯನ್ನು ಆಚಾರ್ಯರು ಉಪದೇಶಿಸಬೇಕು ಅಂತ ಹೇಳುವಂತಹ ಮುಂಡಕೋಪನಿಷತ್ತಿನ ಮಂತ್ರ. ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ. ಏನ ಅಕ್ಷರಂ ಪುರುಷಂ ವೇದ ಸತ್ಯಂ. ಅಕ್ಷರಶಬ್ದಿತನಾದ ಪುರುಷ ಸತ್ಯನಾದವನು, ಈಗ ಅವಿಕಾರಿಯಾದವನು, ಅವನನ್ನು ಏನ ವೇದ, ಯಾವ ಬ್ರಹ್ಮವಿದ್ಯೆಯಿಂದ ತಿಳಿದನೋ ಆ ಬ್ರಹ್ಮವಿದ್ಯೆಯನ್ನು ಪ್ರೋವಾಚತಾಂ ತತ್ವತಃ ಬ್ರಹ್ಮವಿದ್ಯಾಂ, ಅದನ್ನು ಉಪದೇಶ ಮಾಡಬೇಕು ಅಂತ ಹೇಳುವಂತಹ ಮಂತ್ರ. ಅದೆಲ್ಲವೂ ಕೂಡ ಇಲ್ಲಿ ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಸನಾತನ ಶಬ್ದೇನ ಸತ್ಯಶಬ್ದ ಉಪಬ್ರಹ್ಮಣಂ, ಶಬ್ದ ಉಪಬ್ರಹ್ಮಣಂ. ಸನಾತನಃ ಸತ್ಯನಾದವನು, ಅವಿಕಾರಿಯಾದವನು, ಎಂದೆಂದಿಗೂ ಇರುವಂತಹವನು. ಮತಃ ಇತಿ ಸ್ವಾಭಿಮಾನ ಮಾತ್ರ ಪ್ರತೀತಿ ವಿದಾಸಾಯ. ಮತಃ ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯ, ನನಗೆ ತಿಳಿದುಕೊಂಡೆ ನಾನು ಅಂತ ಹೇಳಿದ್ರೆ ನಿನ್ನ ಒಂದು ಅನುಗ್ರಹದಿಂದ ತಿಳಿದೆ ಅನ್ನುವ ಅರ್ಥ. ಜ್ಞಾತಃ, ಇಂದು ನನಗೆ ತಿಳಿಯಿತು ಅಂತ ಅಭಿಮಾನ ಇಲ್ಲ, ಸ್ವಾಭಿಮಾನವಿಲ್ಲ ಅಲ್ಲಿ ಅಂತ ಹೇಳ್ತಿದ್ದಾರೆ. ಲೋಕೆ ತ್ವಮಿತಿ ಪ್ರಾಚೀನ ಮಾಂಸಚಕ್ಷು ಪ್ರತಿಪನ್ನ ಆಕಾರ ಅನುವಾದ. ಶೇಷೇಣ ತು ದಿವ್ಯಚಕ್ಷುರ್ಲಾಭ ಸಾಕ್ಷಾತ್ಕೃತ ಆಕಾರ ಕಥನಂ ಪ್ರಭಾವಮಾತ್ರ ಜ್ಞಾನಸ್ಯ ಪ್ರಾಗೇವ ಸಿದ್ಧತ್ವಾತಿ ಯದಿಕುಲ ತಿಲಕ ಅಂತ ಹೇಳ್ತಾರೆ. ಇಲ್ಲಿ ತ್ವಮ್ ಅಂತ ಇಲ್ಲಿ ಎರಡು ಕಡೆ ತ್ವಮಕ್ಷರಂ ತ್ವಮವ್ಯಯ ಹೇಳುವಾಗ ತ್ವಮ್ ಅನ್ನುವ ಶಬ್ದವು ಹಿಂದೆ ಅವನಿಗೆ ತಿಳಿದಿದ್ದ ಆಕಾರವನ್ನು ತಿಳಿಸುತ್ತೆ. ಮಿಕ್ಕಿದ್ದೆಲ್ಲ ಈಗ ಅವನು ದಿವ್ಯ ಚಕ್ಷುಸಿನಿಂದ ಸಾಕ್ಷಾತ್ಕಾರ ಮಾಡಿಕೊಂಡ ರೂಪಗಳನ್ನು ತಿಳಿಸುತ್ತೆ ಎಲ್ಲವೂ ಕೂಡ. ಶೇಷೇಣ ತ್ವಂ ಶಬ್ದವು ಪ್ರಾಚೀನ ಮಾಂಸಶಕ್ಕು ಪ್ರತಿಪನ್ನ ಆಕಾರ, ಹಿಂದೆ ತಿಳಿದಂತಹ ಮೊದಲು ತಿಳಿದಿದ್ದ ಕೃಷ್ಣನ ಸಾಮಾನ್ಯ ಆಕಾರ. ಮಿಕ್ಕಿದ್ದೆಲ್ಲವೂ ಅವನ ದಿವ್ಯವಾದ ಚಕ್ಷುಸಿಂದ ಬಂದಂತಹ ಸಾಕ್ಷಾತ್ಕಾರದಿಂದ ತಿಳಿದುಕೊಂಡದ್ದು. ಆದ್ದರಿಂದ ಅವನ ಪ್ರಭಾವವನ್ನು ಮೊದಲೇ ತಿಳಿದಿದ್ದ ಅವನು. ಯಾಕೆ ಅಂದರೆ ಯದುಕುಲದಲ್ಲಿ ಬಂದ ಯದುಕುಲ ತಿಲಕಃ ತ್ವಂ ಏವಂ ಭೂತಃ. ಯದುಕುಲ ತಿಲಕ ಕೃಷ್ಣನ ಪ್ರಭಾವವನ್ನು ಬೇಕಾದಷ್ಟು ಹಿಂದೆಯೂ ನೋಡಿದ್ದ ಅವನು. ಆದ್ದರಿಂದ ಅದನ್ನು ಹಾಗೆ ಹೇಳ್ತಾರೆ, ಅರ್ಥ ಮಾಡ್ತಾರೆ. ಯದುಕುಲ ತಿಲಕಃ ತ್ವಂ ಏವಂ ಭೂತಃ, ಈ ರೀತಿ ಇದೆಯಾ ನೀನು ಅಂತ ಇವಾಗ ನನಗೆ ಸಾಕ್ಷಾತ್ಕೃತ ಮಯ, ನನ್ನಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಬಿಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಮತಶಬ್ದ ಅತ್ರ ಸಾಮಾನ್ಯಪರ ಪಶ್ಯಾಮಿ ಇತಿ ಉಕ್ತ ಸಾಕ್ಷಾತ್ಕಾರಾಖ್ಯ ವಿಶೇಷ ಪರ್ಯವಸ ಇದಾನೀಂ ಸಾಕ್ಷಾತ್ಕೃತ. ಮತಃ ಅನ್ನುವಂತಹ ಸಾಮಾನ್ಯ ಶಬ್ದವು ಜ್ಞಾತಃ ಅಂತ ಹೇಳಿದ್ರೆ ಇದಾನೀಂ ಸಾಕ್ಷಾತ್ಕೃತ, ಈಗ ನಾನು ಸಾಕ್ಷಾತ್ತಾಗಿ ಕಂಡೆ ಇದನ್ನು ಅಂತ ಇಲ್ಲಿ ಹೇಳ್ತಾ ಇರುವಂಥ. ಈ ರೀತಿ ಭಾಷ್ಯಕಾರರು ಇದಕ್ಕೆ ವ್ಯಾಖ್ಯಾನವನ್ನು ಸಂಗ್ರಹ ಆಗಿದ್ದರೂ ಅದ್ಭುತವಾಗಿ ಅದಕ್ಕೆ ವಿಶೇಷವಾದ ಅರ್ಥಗಳನ್ನು ತಿಳಿಸ್ತಾರೆ. ಎಷ್ಟು ಅರ್ಥಗಳಿದೆ ಇದರಲ್ಲಿ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಎಲ್ಲ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಪರಮಾತ್ಮನ ಆಶ್ಚರ್ಯವಾದ ಸ್ವರೂಪವನ್ನೆಲ್ಲ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾನೆ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾ ದೀಪ್ತಹುತಾಶವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಮತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನು. ಅನಾದಿ ಮಧ್ಯಾಂತಂ ಆದಿ ಮಧ್ಯಾಂತರಹಿತಂ, ಆದಿ ಮಧ್ಯಾಂತರಹಿತಂ ಅನಾದಿ ಮಧ್ಯಾಂತ. ನ ಆದಿ ಮಧ್ಯ ಯಾವುದು, ಅದು ಅನಾದಿ ಮಧ್ಯಾಂತರಹಿತ, ಅನಾದಿ ಮಧ್ಯಾಂತ ಅಂತ ಅರ್ಥ. ಆದಿ ಮಧ್ಯಾಂತ ಇಲ್ಲದೇ ಇರುವುದು ಅಂತ ಅರ್ಥ ಇಲ್ಲಿ. ಅನಂತ ವೀರ್ಯಂ, ಅನವಧಿಕ ಅತಿಶಯ, ವೀರ್ಯಂ ಅದಕ್ಕಿಂತ ಅಧಿಕವಾದ ಅತಿಶಯವಿಲ್ಲದಂತಹ ವೀರ್ಯವನ್ನು ಉಳ್ಳವನು. ವೀರ್ಯ ಶಬ್ದ ಪ್ರದರ್ಶನಾರ್ಥ. ಎಲ್ಲ ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಸ್ಸು ಮೊದಲಾದ ಷಡ್ಗುಣಗಳೇನು ಎಲ್ಲವೂ ಕೂಡ ಅದರಲ್ಲಿ ವೀರ್ಯ ಶಬ್ದದಿಂದ ಸೂಚಿತವಾಗಿದೆ ಅಂತ ಹೇಳಿ. ಅನಂತ ವೀರ್ಯಂ ಅನಂತ ಬಾಹುಂ ಅನವಧಿಕಾಶಯ ಜ್ಞಾನಬಲೇಶ್ವರ್ಯ ವೀರ್ಯಶಕ್ತಿ ತೇಜಸಾಂ ನಿಧಿಂ. ವೀರ್ಯ ಅನ್ನುವ ಶಬ್ದರಲ್ಲೇ ಇದೆಲ್ಲವೂ ಕೂಡ ಅನವಧಿಕಾತಿಶಯ ಜ್ಞಾನಬಲೇಶ್ವರ್ಯ ವೀರ್ಯಶಕ್ತಿ ತೇಜಸಾಂ ನಿಧಿಂ ಅಷ್ಟು ಕೂಡ ಅದರಲ್ಲಿ ಸೂಚಿತವಾಗಿದೆ. ಅನಂತ ಬಾಹುಂ ಅಸಂಖ್ಯೇಯ ಬಾಹುಂ,
ಎಷ್ಟು ಅಂತ ಎಣಿಸೋದಕ್ಕೆ ಸಾಧ್ಯವಿಲ್ಲದಂತಹದ್ದು. ಸೋಪಿ ಪ್ರದರ್ಶನಾರ್ಥ, ಅದು ಕೂಡ ಸೂಚಿತ. ಎಲ್ಲವೂ ಕೂಡ ಅನಂತವೇ ಅಂತ ಅರ್ಥ. ಅನಂತ ಬಾಹೂದರ ಪಾದ ವಕ್ರಾಧಿಕಂ. ಅನಂತ ಬಾಹುಂ ಅಂತ ಹೇಳಿರೋದೇ ಹೇಳಿದ್ರೆ ಉದರ, ಪಾದ, ವಕ್ರ ಎಲ್ಲವೂ ಕೂಡ ಅನಂತವೇ ಅಂತ. ಶಶಿ ಸೂರ್ಯ ನೇತ್ರಂ, ಶಶಿವತ್ ಸೂರ್ಯವಚ್ಚ, ಪ್ರಸಾದ ಪ್ರತಾಪಯುಕ್ತ ಸರ್ವನೇತ್ರಂ. ಎಲ್ಲ ಆಶ್ರಿತರಲ್ಲಿಯ ಅವನಿಗೆ ಪ್ರಸಾದ, ಮಿಕ್ಕವರಲ್ಲಿ ಎಲ್ಲ ಅವನಿಗೆ ಪ್ರತಾಪವು, ಎಲ್ಲರನ್ನು ತಾಪಗೊಳಿಸ್ತಾನೆ. ಆಶ್ರಿತರಲ್ಲೆಲ್ಲ ಪ್ರಸನ್ನತೆ ಉಂಟು ಮಾಡುವಂಥದ್ದು. ದೇವಾದೀನ ಅನುಕೂಲಾನ ನಮಸ್ಕಾರಾದಿ ಕುರ್ವಾಣಾನ್ ಪ್ರತಿ ಪ್ರಸಾದ. ಇದನ್ನೆಲ್ಲ ಅರ್ಜುನ ಮುಂದೆ ನೋಡ್ತಾನೆ. ಈ ವಿಶ್ವರೂಪವನ್ನು ದೇವಾಸುರರು ಕೂಡ ನೋಡಿದ್ರು. ದೇವಾಸುರರಿಗೂ ಕಂಡಿತು ಈ ವಿಶ್ವರೂಪ. ಅರ್ಜುನನಿಗೆ ಕಂಡ ಹಾಗೆ ಕಾಣಲಿಲ್ಲ, ಆದರೆ ಅವರು ಕೂಡ ಆಶ್ಚರ್ಯವಾದ ಒಂದು ರೂಪವನ್ನು ನೋಡಿದ್ರು. ಯಾಕೆ ನೋಡಿದ್ರು ಅಂತ ಹೇಳಿದ್ರೆ, ಅರ್ಜುನನಿಗೆ ದೇವತೆಗಳು ಹೇಗೆ ಅವನ ವಿಷಯದಲ್ಲಿ ಇದು ಮಾಡ್ತಾರೆ, ಈ ರೂಪವನ್ನು ನೋಡಿದ್ರೆ ಅಸುರರು ಹೇಗೆ ಮಾಡ್ತಾರೆ, ಇದೆಲ್ಲ ತಿಳಿಸೋದಕ್ಕೋಸ್ಕರ ಮಾಡ್ದ ಅಂತ ವ್ಯಾಖ್ಯಾನ ಮಾಡ್ತಾರೆ. ಮುಂದೆ ಮುಂದೆ ಬರುತ್ತೆ, ದೇವಾಸುರರಿಗೂ ಕೂಡ ಈ ಖಂಡಿತು ಈ ರೂಪವು ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಮುಂದೆ ಹೇಳಲ್ಪಡುತ್ತೆ ಅದು. ದೇವಾದೀನ ಅನುಕೂಲ ನಮಸ್ಕಾರಾದಿ ಕುರ್ವಾಣಾನ್ ಪ್ರತಿ ಪ್ರಸಾದ. ಅವರೆಲ್ಲ ನಮಸ್ಕಾರಗಳು ಮಾಡ್ತಾರೆ, ಅವನಿಗೆ ಅವರ ವಿಷಯದಲ್ಲಿ ಪ್ರಸನ್ನತೆ ಇರುತ್ತೆ. ಅವನ ತದ್ವಿಪರೀತ ಅಸುರ ರಾಕ್ಷಸಾದೀನ್ ಪ್ರತಿ ಪ್ರತಾಪ. ಮುಂದೆ ಇದುವೇ ಬರುತ್ತೆ 36ನೇ ಶ್ಲೋಕದಲ್ಲಿ. ರಕ್ಷಾಂಸಿ ಭೀತಾನಿ ದಿಶೋತ್ರವಂತಿ ಸರ್ವೇ ನಮಸ್ಯಂತಿ ಸಿದ್ಧ ಸಂಘಾ. ಸಿದ್ಧರು ಎಲ್ಲ ಅವರ ಎಲ್ಲ ಸಂಘವೆಲ್ಲ ಎಲ್ಲರೂ ನಮಸ್ಕಾರ ಮಾಡಿದ್ರಂತೆ ಇವನ ವಿಶ್ವರೂಪವನ್ನು ನೋಡಿ. ಮತ್ತೆ ಎಲ್ಲ ಅಸುರರು ಕೂಡ, ರಾಕ್ಷಸರು ಎಲ್ಲರೂ ಕೂಡ ಭಯಪಟ್ಟು ದಿಕ್ಕುಪಾಲಾಗಿ ಓಡಿ ಹೋಗ್ಬಿಟ್ರಂತೆ ಎಲ್ಲ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಎಲ್ಲರಿಗೂ ಅವ್ರಿಗೆಲ್ಲ ಖಂಡಿತ ಈ ರೂಪ ಅಂತ ತಿಳಿಯುತ್ತೆ ನಮಗೆ. ಆ ರೀತಿಯಾದ ಇವನಿಗೆ ಇಲ್ಲೊಂದು ಸಂಶಯ ಕ್ಷಮಿಸಬೇಕು. ಫಸ್ಟ್ ಇವಾಗ ಸಂಜೆ ನೋಡಿ ಧೃತರಾಷ್ಟ್ರನಿಗೆ ಹೇಳೋ ತರ ಒಂದು ಶ್ಲೋಕ ಇತ್ತು. ಇವಾಗ ಇದೆಲ್ಲ ನೋಡ್ತಾರ ಅಂತ ಡೌಟ್. ಹೌದು, ಸಂಜಯನಿಗೆ ನೋಡ್ತಾನೆ. ಸಂಜಯನೇ ಹೇಳ್ತಿರೋದು ಇದೆಲ್ಲ. ಆದರೆ ದೇವಾಸುರರು ಕೂಡ ನೋಡಿದ್ರು. ಅಲ್ಲಿ ಇದ್ದ 18 ಅಕ್ಷೋಹಿಣಿ ಸೇನೆ ಬೇರೆ ಯಾರೂ ನೋಡಲಿಲ್ಲ. ಅಲ್ಲಿ 18 ಅಕ್ಷೋಹಿಣಿ ಸೇನೆ ಇದ್ದಿದ್ರಲ್ಲಿ ಯಾರು ನೋಡಲಿಲ್ಲ, ಸಂಜಯನನ್ನು ಬಿಟ್ಟು, ಅರ್ಜುನನ್ನು ಬಿಟ್ಟು. ಆದರೆ ದೇವಾಸುರರೆಲ್ಲ ನೋಡಿದ್ರು, ಬೇರೆ ಲೋಕದಲ್ಲಿದ್ದವರು. ಅವರೆಲ್ಲ ಇದನ್ನು ಅವರಿಗೆ ತೋರಿಸಿದ ಕೃಷ್ಣ ತನ್ನ ರೂಪವನ್ನು. ಅವ್ರು ನೋಡಿ ಅರ್ಜುನನಿಗೆ ತಿಳಿಯಲಿ, ನನ್ನ ವಿಷಯದಲ್ಲಿ ಹೇಗಿದ್ದಾರೆ ಇವರೆಲ್ಲ ಅಂತ ತಿಳಿಬೇಕಲ್ಲ, ಅದಕ್ಕೋಸ್ಕರ ತೋರಿಸ್ದ ಅಂತ ಹೇಳ್ತಾರೆ. ಅದು ಶ್ಲೋಕದಲ್ಲಿ ಬರುತ್ತೆ. ಶ್ಲೋಕದಲ್ಲಿ ರಾಕ್ಷಸರೆಲ್ಲ ಭಯಪಟ್ಟು ದಿಕ್ಕುಪಾಲಾಗಿ ಓಡಿದ್ರು ಅಂತ ಹೇಳಲ್ಪಟ್ಟಿದೆ. ಮತ್ತೆ ದೇವತೆಗಳೆಲ್ಲ ನಮಸ್ಕಾರ ಮಾಡಿದ್ರು ಅಂತ ಅದನ್ನು ನೋಡ್ತಾನೆ ಅರ್ಜುನ. ಅವರೆಲ್ಲ ನಮಸ್ಕಾರ ಮಾಡ್ತಾರೆ, ಇವರೆಲ್ಲ ಹೆದರ್ಕೊಂಡು ಓಡೋಗ್ತಾರೆ. ಅದರಿಂದ ಇಲ್ಲಿ ದೀಪ್ತ ಇಲ್ಲಿ ಹೇಳುವಾಗ ಪಶ್ಯಾಮಿ ದೀಪ್ತ ಹುತಾಶ ವಕ್ತ್ರಂ ಅಂದ್ರೆ ನಾವೇ ಭಯಂಕರ ಸ್ವರೂಪ, ಇವ್ರು ನಮಗಿಂತ ಭಯಂಕರವಾಗಿದ್ದಾರೆ ಅಂತ ಓಡೋದು. ಶಶಿ ಸೂರ್ಯ ನೇತ್ರಂ ಅಂತ ಹೇಳುವಾಗ ವಿರೂಪಾಕ್ಷ ಅನ್ನುವಾಗಲೂ ಹಾಗೆಯೇ ಅರ್ಥ ಮಾಡ್ತಾರೆ. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪ ವೈ ನಮಃ ಅಂತ ಹೇಳುವಾಗ ಮಹಾನಾರಾಯಣ ಉಪನಿಷತ್ತಲ್ಲಿ ವಿರೂಪಾಕ್ಷ ಅನ್ನುವ ಶಬ್ದಕ್ಕೂ ಹಾಗೆಯೇ ವಿರೂಪೇ ಅಕ್ಷಿಣಿ ಯಸ್ಯ ಸಹ ವಿರೂಪಾಕ್ಷ. ಒಂದು ಪ್ರಸನ್ನತೆಯಿಂದ ಇದೆ, ಒಂದು ಕಣ್ಣು ಭಯಂಕರವಾಗಿದೆ. ಅಥವಾ 2 ಕಣ್ಣು ಆಶ್ರಿತರಿಗೆ ಪ್ರಸನ್ನತೆಯಿಂದಿದೆ, 2 ಕಣ್ಣು ಭಯಂಕರವಾಗಿರುತ್ತೆ ಅನಾಶ್ರಿತರಿಗೆ ಅಂತಲೂ ಅರ್ಥ ಮಾಡಬಹುದು ಅಂತ ಹೇಳಿ. ಹಾಗೆ ಶಶಿ ಸೂರ್ಯ ನೇತ್ರಂ ಅಂತ ಹೇಳಿ, ಶಶಿವತ್ ಸೂರ್ಯವಚ್ಚ ಪ್ರಸಾದ ಪ್ರತಾಪಯುಕ್ತ ಸರ್ವನೇತ್ರಂ, ಎಲ್ಲ ನೇತ್ರಗಳು ಹಾಗೆ ಇತ್ತು ಅಂತ ಹೇಳಿದ್ರು. ಅದರಿಂದ ಆಶ್ರಿತರಿಗೆ ಎಲ್ಲವೂ ಪ್ರಸನ್ನತೆಯಾಗಿರುತ್ತೆ, ಅವರಿಗೆ ಮಿಕ್ಕಿದವರಿಗೆ ಭಯಂಕರವಾಗಿರುತ್ತೆ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ದೀಪ್ತ ಹುತಾಶವಕ್ತ್ರಂ ಅಂತ ಹೇಳ್ಬಿಟ್ಟು, ದೀಪ್ತ ಹುತಾಶವಕ್ತ್ರಂ ಪ್ರದೀಪ್ತ ಕಾಲಾನಲವತ್ ಸಂಹಾರಾನುಗುಣ ವಕ್ತ್ರಂ. ಪ್ರದೀಪ್ತ ಕಾಲಾನಲವತ್ ಸಂಹಾರಾನುಗುಣ ವಕ್ತ್ರಂ. ಭಯಂಕರವಾದ ದೀಪ್ತವಾದ ಅಂದರೆ ಚೆನ್ನಾಗಿ ಪ್ರಕಾಶಿತವಾದಂತಹ ಹುತಾಶ ವಕ್ತ್ರಂ. ಹುತಾಶ ಅಂದರೆ ಅಗ್ನಿ, ಆ ಒಂದು ಜ್ವಲಿಸುತ್ತಿರುವ ಅಗ್ನಿಯಂತೆ ಇರುವಂತಹ ಮುಖ ಅವನಿಗೆ. ಹೇಗೆ ಅಂದರೆ ಪ್ರದೀಪ್ತ ಕಾಲಾನಲ ಅಂತ ಹೇಳಿದ್ರು. ಪ್ರಳಯ ಕಾಲದ ಒಂದು ಅಗ್ನಿ ಹೇಗಿರುತ್ತೋ ಆ ರೀತಿಯಲ್ಲಿ ಅದು ಚೆನ್ನಾಗಿ ದೀಪ್ತವಾದಂತಹ ಪ್ರಳಯ ಕಾಲದ ಅಗ್ನಿಯಂತೆ
ಸಂಹಾರಕ್ಕೆ ಅನುಗುಣವಾದ ಒಂದು ಮುಖಮಂಡಲ, ಅದನ್ನು ನೋಡಿದ ಇವನು. ಸ್ವತೇಜಸ ವಿಶ್ವಮಿದಂ ತಪಂತಂ. ಸ್ವತೇಜಸ, ತೇಜಸ್ಸು ಅಂತ ಹೇಳಿದ್ರೆ ಪರಾಭಿಭವ ಸಾಮರ್ಥ್ಯಂ, ಪರಾಭಿಭವನ ಸಾಮರ್ಥ್ಯಂ. ಸ್ವಕೀಯೇನ ತೇಜಸ ವಿಶ್ವಮಿದಂ ತಪಂತಂ. ತಾಮ್ ಇನ್ನೊಬ್ಬ ಎದುರಾಳಿಗಳನ್ನ ಬರೀ ದರ್ಶನದಿಂದಲೇ ನಡುಗಿಸಿಬಿಡುವಂತಹ ಅವನ ಒಂದು ಗುಣಕ್ಕೆ ತೇಜಸ್ಸು ಅಂತ ಹೇಳಲ್ಪಡುತ್ತೆ. ಅದು ಸ್ವಕೀಯೇನ ತೇಜಸ ವಿಶ್ವಮಿದಂ ತಪಂತಂ. ನಿನ್ನ ತೇಜಸ್ಸಿನಿಂದ ವಿಶ್ವವನ್ನೆಲ್ಲ ತಾಪವನ್ನು ಮಾಡುವಂತಹ ನಿನ್ನ ರೂಪವನ್ನು. ಏವಂಭೂತಂ ಸರ್ವಸ್ಯ ಸ್ರಷ್ಟಾರಂ ಸರ್ವಸ್ಯ ಆಧಾರಭೂತಂ ಸರ್ವಸ್ಯ ಪ್ರಶಾಸಿತಾರಂ. ಎಲ್ಲರನ್ನು ಸೃಷ್ಟಿ ಮಾಡುವವನು, ಎಲ್ಲರಿಗೂ ಆಧಾರನಾಗಿರುವವನು, ಎಲ್ಲರನ್ನು ಪ್ರಶಾಸನೆ ಮಾಡುವವನು. ಸರ್ವಸ್ಯ ಸಂಹರ್ತಾರಂ, ಎಲ್ಲರನ್ನೂ ಕೂಡ ಸಂಹಾರ ಮಾಡುವಂತಹವನು. ಅಂತಹ ಮ್ಯೂಟ್ ಮಾಡ್ಕೊಳ್ಳಿ. ಅಂತಹ ನಿನ್ನ ಜ್ಞಾನಾದಿ ಅಪರಿಮಿತ ಗುಣಸಾಗರಂ, ಜ್ಞಾನವೇ ಮೊದಲಾದ ಅಪರಿಮಿತವಾದ ಗುಣಸಾಗರನಾದ ಪರಮಾತ್ಮನನ್ನ ಆದಿಮಧ್ಯಾಂತರಹಿತಂ ಏವಂಭೂತ ದಿವ್ಯ ದೇಹಂ, ಇಂತಹ ದಿವ್ಯವಾದ ದೇಹವನ್ನುಳ್ಳ ತ್ವಾಂ ಯಥೋಪದೇಶಂ ಸಾಕ್ಷಾತ್ಕರೋಮಿ, ಹೇಗೆ ಶಾಸ್ತ್ರಗಳಲ್ಲಿ ಉಪದಿಷ್ಟವಾಗಿದೆಯೋ ಅದಕ್ಕೆ ಅನುಗುಣವಾಗಿ ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಏಕಸ್ಮಿನ್ ದಿವ್ಯ ದೇಹೆ ಅನೇಕ ಉದರಾಧಿಕಂ ಕಥಂ. ಭಾಷಿಕಾರರು ಪ್ರಶ್ನೆ ಹಾಕ್ತಾರೆ, ಒಂದು ದಿವ್ಯ ದೇಹದಲ್ಲಿ ಅನೇಕ ಉದರಗಳು ಮೊದಲಾದದ್ದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಇತ್ತಂ ಉಪಪದ್ಯತೆ, ಈ ರೀತಿ ಉಪಪನ್ನವಾಗುತ್ತೆ. ಏಕಸ್ಮಾತ್ ಕಟಿ ಪ್ರದೇಶಾತ್ ಅನಂತ ಪರಿಮಾಣಾದ ಊರ್ಧ್ವಮುದ್ಗತಾ ಯಥೋದಿತ ಉದರಾದಯ ಅಧಶ್ಚ ಯಥೋದಿತ ದಿವ್ಯಪಾದಾ. ಒಂದು ಕಟಿ ಪ್ರದೇಶದಿಂದಲೇ ಅದರ ಮೇಲ್ಗಡೆ ಬೇಕಾದಷ್ಟು ಹೊರಗಡೆ ಬಂದಿರುವಂತಹ ಉದರ ಮೊದಲಾದವುಗಳನ್ನೆಲ್ಲ ನೋಡಬಹುದು. ಕಟಿ ಪ್ರದೇಶದಿಂದ ಕೆಳಗಡೆ ಎಷ್ಟು ಅನಂತವಾದ ದಿವ್ಯವಾದ ಪಾದಗಳು. ತತ್ರ ಏಕಸ್ಮಿನ್ ಮುಖೇ ನೇತ್ರದ್ವಯಮಿತಿ ಚ ನ ವಿರೋಧ. ಒಂದು ಮುಖದಲ್ಲಿ ಎರಡೆರಡು ಕಣ್ಣುಗಳು, ಒಂದೊಂದು ಮುಖದಲ್ಲಿಯೂ ಎರಡೆರಡು ಕಣ್ಣುಗಳು. ಆ ರೀತಿಯಾದ ಅನೇಕ ಮುಖಗಳೇನು, ಉದರಗಳೇನು, ಕೆಳಗಡೆ ಪಾದಗಳೇನು, ಎಲ್ಲವೂ ಕೂಡ ಒಂದೇ ರೂಪದಲ್ಲಿಯೇ ಏಕಸ್ಮಿನ್ ದಿವ್ಯ ದೇಹ ಏಕಸ್ಥಂ, ಒಂದೇ ದಿವ್ಯವಾದ ದೇಹದಲ್ಲಿ ಎಲ್ಲವನ್ನು ಅವನು ಕಂಡ, ಸಾಕ್ಷಾತ್ಕಾರ ಮಾಡಿಕೊಂಡ ಅಂತ ಹೇಳುವಾಗ ಈ ರೀತಿ ಇದೇನು ಅನುಪನ್ನವಲ್ಲ. ಪರಮಾತ್ಮನಿಗೆ ಅಚಿಂತ್ಯ ಶಕ್ತಿಯುಳ್ಳವನು, ಹೇಗೆ ಬೇಕಾದರೆ ಯಾವ ರೂಪ ಬೇಕಾದರೂ ಅವನು ತೋರಿಸ್ಕೊಳ್ಬಹುದು ಅಂತ ಹೇಳಿ, ಈ ರೀತಿ ಪರಮಾತ್ಮನ ವಿಷಯದಲ್ಲಿ ಯಾವ ರೂಪ ಬೇಕಾದ್ರೂ ತೋರಿಸ್ಕೋಬಹುದು. ನರಸಿಂಹಾವತಾರಿಯಾಗಿ ಬಂದ, ಅದು ಯಾರು ಚಿಂತಿಸಿ ಯಾರು ಕೂಡ ಈ ರೀತಿ ಇರಬಹುದು ಒಂದು ರೂಪ ಅಂತ ನೆನೆಸ್ಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ರೂಪದಲ್ಲಿ ಬಂದ. ಆದ್ದರಿಂದ ಇದೆಲ್ಲ ಆಶ್ಚರ್ಯವಾದ ರೂಪದಲ್ಲಿ ಯಾವ ವಿಧವಾದ ಆಶ್ಚರ್ಯವೂ ಇಲ್ಲ, ಎಲ್ಲವೂ ಸಾಧ್ಯ. ಅರ್ಜುನನು ಹಾಗೆ ಸಾಕ್ಷಾತ್ತಾಗಿ ನೋಡಿದ ಆ ರೂಪವನ್ನು, ಅಂತಹ ರೂಪವನ್ನು ತೋರಿಸಿದ ಪರಮಾತ್ಮ ಅಂತ ಹೇಳಿ ವೇದದಲ್ಲಿ ಒಂದು ಮಂತ್ರ ಬರುತ್ತೆ. ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ. 4 ಶೃಂಗಗಳು 2 ಶೀರ್ಷಗಳು ಎಲ್ಲ ಹೇಳಿ ಬಂದ್ಬಿಟ್ಟು, ಸಪ್ತಹಸ್ಯ ಸಹ 7 ಕಣ್ಣು ಕೈಗಳೇನು ಎಲ್ಲ ಈ ರೀತಿಯಾಗಿ ಒಂದು ವರ್ಣನೆ ಬರುತ್ತೆ ಮಂತ್ರಕ್ಕೆ. ಅದು ಬೇರೆ ಬೇರೆ ಅರ್ಥ ಮಾಡ್ತಾರೆ ಅನೇಕ ವಿಧದಲ್ಲಿ. ಸ್ವಾಮಿ ದೇಶಿಕನ್ ಸೇಶ್ವರ ಮೀಮಾಂಸಲ್ಲಿ ಹೇಳ್ತಾರೆ, ಈ ರೀತಿಯಾದ ಒಂದು ರೂಪ ಇದ್ರೂ ಹೇಳ್ಬಹುದು ಪರಮಾತ್ಮನಿಗೆ. 4 ಶೃಂಗಗಳಿರುವಂತಹ ರೂಪ ಇರೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಕೂಡ ಎತ್ಕೊಂಡ್ಬರ್ತಾನೆ ಅವನು. ಆ ರೀತಿ ರೂಪವನ್ನು ತೆಗೆದುಕೊಂಡು ಬರಬಹುದು. 2 ತಲೆಗಳು 4 ಶೃಂಗಗಳು ಯಾಕಿರಬಾರ್ದು? ಅವನಿಗೆ ಅಚಿಂತ್ಯ ಶಕ್ತಿ, ಏನು ಬೇಕಾದ್ರೆ ಯಾವ ರೂಪದಲ್ಲಿ ಬೇಕಾದ್ರೆ ಸಾಕ್ಷಾತ್ತಾಗಿ ಅವನಿಗೆ ಇದೆಲ್ಲ ನೇರವಾಗಿ ಈ ರೀತಿಯಾದ ಒಂದು ರೂಪ ಇದೆ ಅಂತ ವರ್ಣನೆ ಮಾಡಬಹುದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಎಲ್ಲವೂ ಉಪಪನ್ನ ತೂರ್ತು ಒಂದು ಕಣ್ಣು ಭಗವಂತ ಅರ್ಜುನನ್ ಕೊಟ್ಟಂಗ ನಮ್ ಒಂದ್ ದೃಷ್ಟಿ ಕೊಡದೇ ಇದ್ರೆ ಈ ತರ ರೂಪ ಎದುರುಗಡೆ ಬಂದು ನಿಂತ್ಕೊಂಡ್ರೆ ನಿಜವಾಗ್ಲೂ ಭಯಂಕರವಾಗಿ ಕಾಣಿಸುತ್ತೆ. ನಮ್ಮ ತಂದೆ ಹೇಳೋರು ಹಾರ್ಟ್ ಫೇಲ್ಯೂರ್ ಆಗ್ಬಿಡುತ್ತೆ ಅನ್ನೋರು ನಮ್ಮ ತಂದೆ. ಅದೇ ರಾಕ್ಷಸರು ಎದ್ರಕೊಂಡು ಹೋದ್ರು ಅಂದ್ರೆ ಎಕ್ಸಾಜರೇಷನ್ ಏನೂ ಇಲ್ಲ. ಅರೆ ನೋಡೋ ಕಣ್ಣಿದ್ರೆ ಎಂಥ ರೂಪ ಆದ್ರೂ ನೋಡೋಕ್ ಸಾಧ್ಯ ಇದೆ ಅಂತ ನೋಡ್ಬೋದು. ಅವನಿಗೆ ಯಾವ ರೂಪ ಬೇಕಾದ್ರೂ ತೋರಿಸುವ ಶಕ್ತಿ ಇದೆ. ಯಾವ ರೀತಿಯ ರೂಪ ಬೇಕಾದ್ರೂ ತೋರಿಸ್ಬೋದು. ಇಲ್ಲಿ ಹೇಳುವಾಗ ಅನೇಕ ಬಾಹುದರ ಒಂದು ದೇಹದಲ್ಲಿ ಇಷ್ಟೆಲ್ಲ ಹೇಗೆ ತೋರ್ಸಕ್ ಸಾಧ್ಯ ಅಂದ್ರೆ ಎಲ್ಲ ತೋರಿಸುವ ಶಕ್ತಿ ಇದೆ ಅವನಿಗೆ. ಹೇಗೆ ಬೇಕಾದ್ರೂ ಅವನು ತೋರಿಸ್ಕೊಳ್ತಾನೆ ಅವನನ್ನ ಅಂತ ಹೇಳಿ ಈ ರೀತಿ ಸಾಕ್ಷಾತ್ತಾಗಿ ತೋರಿಸ್ದ. ತಿಳಿಸೋ ಶಕ್ತಿ, ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಅವನೇ ಕೊಡ್ತಾನೆ. ಆ ರೀತಿಯಾದ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾರೆ.
ಏಕಸ್ಮಿನ್ ದಿವ್ಯ ದೇಹೆ ಅನೇಕ ಉದರಾಧಿಕಂ ಕಥಂ ಅಂದರೆ ಅನೇಕ ಉದರಗಳು ಒಂದೇ ದೇಹದಲ್ಲಿ ಹೇಗಪ್ಪ ಇರಕ್ಕೆ ಸಾಧ್ಯ? ಎಲ್ಲ ಇತ್ತಂ ಉಪಪದ್ಯತೆ, ಎಲ್ಲ ಹೀಗೆ ಹೇಳ್ಬೋದು. ನಾವು ಬೇಕಾದ್ರೆ ಈ ರೀತಿಯೂ ಚಿಂತನೆ ಮಾಡಿ ಹೇಳ್ಬೋದು. ಅದು ಅಚಿಂತ್ಯವಾದ ರೂಪ ಪರಮಾತ್ಮನಿಗೆ ಆ ರೀತಿ ನೇರವಾಗಿ ನೋಡಿದ ಅರ್ಜುನ, ಆದ್ದರಿಂದ ಅವನು ನೋಡಿದಂತಹ ರೂಪ ಆಗಿತ್ತು ಅಂತ ಹೇಳಲ್ಪಡುತ್ತೆ. ಅದರ ತಾತ್ಪರ್ಯ ಚಂದ್ರಿಕೆ ಧೋರಣೆಯಿಂದ ಮುಂದುವರಿಸೋಣ ಅಂತ ಹೇಳಿ ತಿಳಿಸ್ಕೊಳ್ತೇವೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೋ ವ್ಯಾಮೋಹತಃ ತದಿತರಾಣಿ ನಾಯಮೇನೇ ಸ್ಮಗುರೋರ್ಭಗವತೋ ಸ್ಯರೇಕಸು ರಾಮಾನುಜಸ್ಯ ಶರಣಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಶಾಲಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ನಮಃ. ಶ್ರೀ ಕೃಷ್ಣ